ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಕಡಿಮೆ ಖರ್ಚಿನಲ್ಲಿ ಗ್ರ್ಯಾಂಡ್ ಆಗಿ ನಾವು ಸೀರೆಗೆ ಕುಚ್ಚನ್ನು ಯಾವ ಥರ ಹಾಕಬೇಕಂತ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲು ನಾನು ಸೀರೆಗೆ ಕಲರ್ ಕಾಂಬಿನೇಷನ್ ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಪಲ್ಲುನಲ್ಲಿ ಆರೆಂಜ್ ಕಲರ್ ಇದೆ, ಆರೆಂಜ್ ಕಲರ್ ತಗೊಂಡಿದ್ದೀನಿ. ಈ ಥರ ಉಳಿದಿರುವಂತಹ ಥ್ರೆಡ್ನಿಂದ ನಾನು ಮಾಡಿ ತೋರಿಸ್ತೀನಿ. ಜಾಸ್ತಿ ಥ್ರೆಡ್ ಏನು ಬೇಕಾಗೋದಿಲ್ಲ. ಇಲ್ಲಿ ಬಾರ್ಡರ್ನಲ್ಲಿ ಬ್ಲೂ ಕಲರ್ ಇದೆ, ಹಾಗೆ ಸಿಲ್ವರ್ ಜರಿ ಬಂದಿದೆ. ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿಯನ್ನು ಯೂಸ್ ಮಾಡ್ಕೋತೀನಿ. ಜರಿ ಸಿಲ್ವರ್ ಬಂದಿರೋದ್ರಿಂದ. ಹಾಗೆ ಇಲ್ಲಿ ಪಿಕಾಕ್ ಗ್ರೀನ್ ಇದೆ, ಇದನ್ನು ನಾನು ತಗೊಳ್ಳೋದಿಲ್ಲ. ಬರೀ ಪಲ್ಲು ಕಲರ್ ಮತ್ತು ಬಾರ್ಡರ್ನಲ್ಲಿರುವಂತಹ ಡಾರ್ಕ್ ಬ್ಲೂ ಕಲರನ್ನು ಯೂಸ್ ಮಾಡಿ ಈ ಸೀರೆ ಕುಚ್ಚನ್ನು ತೋರಿಸ್ತೀನಿ. ಈ ಥರ ನಾವು 2-3 ಉಳಿದಿರೋ ಥ್ರೆಡ್ಡನ್ನು ಸೇರಿಸಿ ಕುಚ್ಚನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಸೇವ್ ಆಗುತ್ತೆ. ಒಂದಾದರೆ 150 ಸಲ ಸುತ್ಕೋಬೇಕಲ್ಲ, ಅದೇ 2-3 ಇದ್ದರೆ ನಾವು ಕಡಿಮೆ ಸಲ ಸುತ್ಕೊಂಡು ಕುಚ್ಚು ಕೂಡ ಬೇಗನೆ ನಾವು ರೆಡಿ ಮಾಡ್ಕೋಬೋದು. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ, ಬ್ಲೂ ಕಲರ್ ತಗೊಂಡಿದ್ದೀನಿ. ಇಷ್ಟು ಕೂಡ ಬೇಕಾಗೋದಿಲ್ಲ ಇದಕ್ಕೆ, ಇದ್ರ ಒಳಗಡೆನೆ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಇಷ್ಟು 6 ಎಳೆ ದಾರ ಇದಕ್ಕೆ ಹೋಗೋದಿಲ್ಲ. ಲಾಸ್ಟಲ್ಲಿ ಒಂದು ಈ ಥರ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಕಲರ್ ಹೋಗುತ್ತೆ ಅಂದರೆ ನೀವು ಕಲರ್ ಹೋಗದೇ ಇರೋದು ಯಾವುದಾದ್ರೂ ಬೀಡನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, 1 ತೊಲೆ ಆದರೆ ಸಾಕಾಗುತ್ತೆ ಈ ಡಿಸೈನ್ಗೆ. ಇದಕ್ಕೆ ಒಂದು 10 ರೂಪೀಸ್ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಈ ಥ್ರೆಡ್ ನೋಡಿ, ಇದು ಎರಡೂ ಸೇರಿ ಒಂದು ಥ್ರೆಡ್ ಆಗೋಷ್ಟಿಲ್ಲ. ಕೆಲವೊಂದು ಕಡೆ ನಮ್ಮ ಹತ್ರ ಇಲ್ಲಿ 15 ಮತ್ತು 20 ರೂಪಾಯಿಗೆ ಥ್ರೆಡ್ ಸಿಗುತ್ತೆ. ನಿಮ್ಮ ಹತ್ರ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ನಾನು ನಮ್ಮ ಕಡೆ ಎಷ್ಟು ಸಿಗುತ್ತೋ ಅದರ ಮೇಲೆ ಹೇಳ್ತಿದ್ದೀನಿ. ಕೇವಲ ಒಂದು 10 ರೂಪಾಯಿ ಆದರೆ ಸಾಕು ಈ ಕುಚ್ಚು ಕಟ್ಟೋದಕ್ಕೆ ಒಂದು ಕಲರ್ಗೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಪೂರ್ತಿ ಖಾಲಿ ಆಗೋದಿಲ್ಲ. ಇನ್ನೂ ಥ್ರೆಡ್ ನಮಗೆ ಉಳಿಯುತ್ತಲ್ಲ, ನೆಕ್ಸ್ಟ್ ಸೀರೆಗೂ ಕೂಡ ನಾವು ಅದನ್ನು ಸೇಮ್ ಕಲರ್ ಬಂದಾಗ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಥ್ರೆಡ್ಗೆ ಒಂದೇ 15ರಿಂದ 20 ರೂಪಾಯಿ ಮತ್ತು ಬೀಡ್ಸ್ಗೆ ಒಂದು 10 ರೂಪೀಸ್. ಟೋಟಲ್ ಒಂದು 20 to 25 ರೂಪೀಸ್ ಒಳಗಡೆ ನಾವು ಸೀರೆಗೆ ಕುಚ್ಚನ್ನು ಹಾಕ್ಕೋಬೋದು. ಇದರಿಂದ ನಾನಿವಾಗ 150 ಎಳೆ ಕುಚ್ಚನ್ನು ರೆಡಿ ಮಾಡ್ಕೋತೀನಿ. ಯಾವ ಥರ ಅಂತ ತೋರಿಸ್ತೀನಿ. ಒಂದೇ ಸಲಕ್ಕೆ ಆಗಬೇಕು, ಅಂದರೆ ಇದು ಒಂದಾದರೆ ಒಂದೇ ಸಲಕ್ಕೆ ನನಗೆ ಸೀರೆ ಪೂರ್ತಿ ಆಗಬೇಕು. ಆ ಥರ ಅಷ್ಟು ಉದ್ದ ನಾನು ರೆಡಿ ಮಾಡ್ಕೋತೀನಿ. 2 ಥ್ರೆಡ್ ತೊಗೊಂಡಿದ್ದೀನಲ್ಲ, 75 ಸಲ ನಾನು ಇದನ್ನು ಸುತ್ಕೋತೀನಿ. ಎರಡನ್ನೂ ಸಮವಾಗಿ ಇಟ್ಕೊಳ್ಳಿ. ಒಂದೇ ಆದರೆ 150 ಎಳೆ ಸುತ್ಕೊಳ್ಳಿ. ನಾನಿಲ್ಲಿ 2 ಥ್ರೆಡ್ ತೊಗೊಂಡಿರೋದ್ರಿಂದ 75 ಸಲ ಸುತ್ಕೋತೀನಿ. ನಮಗೆ ಕುಚ್ಚು ಉದ್ದವಾಗಿ ಬೇಕಂದರೆ ನಮ್ಮ ಕಾಲಿಗೆ ಈ ಥರ ಹೆಬ್ಬೆರಳಿಗೆ ಈ ಥರ ಹಾಕ್ಕೊಂಡು ನಮ್ಮ ಈ 2 ಬೆಟ್ಟಿನಿಂದ ಈ ಥರ ಹಿಡ್ಕೋಬೇಕು. ಈ ಥರ ಉದ್ದ ನಮಗೆ ಎಷ್ಟು ಬೇಕೋ ನೋಡ್ಕೋಬೇಕು. ಈ ಥರ ಕಾಲಿಗೆ ಹಾಕಿ ಮಾಡೋದ್ರಿಂದ ಎಷ್ಟು ಉದ್ದ ಬೇಕೋ ಅಷ್ಟು ಕುಚ್ಚು ಉದ್ದ ನಾವು ಬೇಗನೆ ಒಂದು ನಿಮಿಷ ಅಥವಾ 2 ನಿಮಿಷದಲ್ಲಿ ನಾವು ಅಷ್ಟು ಉದ್ದ ಕುಚ್ಚನ್ನು ರೆಡಿ ಮಾಡ್ಕೋಬೋದು. ಈ ಥರ 2 ಎಳೆ ದಾರ ತಗೊಂಡು ಈ ಥರ ಹಿಡ್ಕೋತೀನಿ. ಇದನ್ನು ನಾನು ಇವಾಗ 75 ಸಲ ಈ ಥರ ಸುತ್ತಾ ಬರ್ತೀನಿ. ಈ ಥರ 75 ಸಲ ಸುತ್ಕೋತೀನಿ. ಅದಾದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂತ. ಓಕೆ ನೋಡಿ, ಇಲ್ಲಿ 75 ಸಲ ಸುತ್ಕೊಂಡಿದ್ದೀನಿ. 75 ಸಲ ಅಂದರೆ 2 ಎಳೆ ಸುತ್ಕೊಂಡಿದ್ದೀನಲ್ಲ, ನನಗಿಲ್ಲಿ 150 ಎಳೆ ಕುಚ್ಚು ರೆಡಿ ಆಯಿತು. ಇದನ್ನು ಇವಾಗ ನಾನು ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ನೋಡಿ, ಇಷ್ಟು ಉದ್ದ ಬಂತು ಕುಚ್ಚು. ಅದೇ ನಾವು ಯಾವುದಾದ್ರೂ ರೈಟಿಂಗ್ ಪ್ಯಾಡ್ ಅಥವಾ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡು ನೀವು ಯಾವುದಕ್ಕಾದ್ರೂ ಸುತ್ತಿದ್ರೆ ಇಷ್ಟು ಉದ್ದ ಬರೋದಿಲ್ಲ. ನಮ್ಮ ಕಾಲು ಮತ್ತು ಕೈಯಿಂದ ನಾವು ಈ ಥರ ಸುತ್ತಕೊಂಡ್ರೆ ತುಂಬಾ ಉದ್ದವಾದ ಕುಚ್ಚು ನಮಗೆ ರೆಡಿ ಆಗುತ್ತೆ. ಇನ್ನೂ ಉದ್ದ ಬೇಕಿದ್ರೆ ಇನ್ನೂ ಉದ್ದ ಕೂಡ ಮಾಡ್ಕೋಬೋದು. ಇದಕ್ಕೆ ನಾನಿವಾಗ ಗಮ್ಮನ್ನು ಹಚ್ಚಿ ಫಿಕ್ಸ್ ಮಾಡ್ತೀನಿ ಇದನ್ನು. ಒಂದು ವೇಳೆ ನೀವು ಸೀರೆಗೆ ಹೋಲ್ ಹಾಕಿ ಮಾಡ್ತಾ ಇದ್ದರೆ ಸ್ವಲ್ಪ ಥ್ರೆಡನ್ನು ಹಿಂದೆ ಮುಂದೆ ಮಾಡಿಕೊಂಡು ಈ ಥರ ಚೂಪಾಗಿ ಮಾಡ್ಕೊಳ್ಳಿ. ನಾನಿಲ್ಲಿ ಕ್ರೋಶಾದಲ್ಲಿ ಹಾಕ್ತಾ ಇರೋದ್ರಿಂದ ನಡೆಯುತ್ತೆ ಯಾವ ಥರ ಮಾಡಿಕೊಂಡ್ರು. ನೋಡಿ, ಈ ಥರ ಕುಚ್ಚಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇದನ್ನು ನಾನು ಸ್ಟ್ರೇಟ್ನರನ್ನು ಬಳಸಿ ನೀಟಾಗಿ ಮಾಡ್ಕೋತೀನಿ. ಸ್ಟ್ರೇಟ್ನರ್ನಿಂದ ಸ್ಟ್ರೇಟಾಗಿ ಮಾಡಿದ ಮೇಲೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಕಲರ್ ಕುಚ್ಚಿತ್ತಲ್ಲ, ಇದನ್ನು ಕೂಡ ರೆಡಿ ಮಾಡಿಕೊಂಡು 2 ರೆಡಿ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ನೋಡಿ, 2 ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ. ಸ್ಟ್ರೇಟ್ನರ್ನಿಂದ ನೀಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಷ್ಟು ಉದ್ದದ ಕುಚ್ಚು
ರೆಡಿಯಾಗಿದೆ. ಇದರಲ್ಲಿ ಇನ್ನೂ ಉಳಿಯುತ್ತೆ ಅಂತ ಅನಿಸುತ್ತೆ. ಒಂದು ವೇಳೆ ಉಳಿದ್ರೆ ತೋರಿಸ್ತೀನಿ ನಿಮಗೆ ಎಷ್ಟು ಉಳಿದಿದೆ ಅಂತ. ಈ ಥರ ನೀಟಾಗಿ ಮಾಡ್ಕೊಂಡು ಕುಚ್ಚು ಕಟ್ಟೋದ್ರಿಂದ ಕಸ್ಟಮರ್ಗಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ನೆಕ್ಸ್ಟ್ ಟೈಮ್ ಕೂಡ ನಿಮ್ಮ ಹತ್ರನೇ ಆರ್ಡರ್ಸ್ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಅಷ್ಟು ಉದ್ದದ ಕುಚ್ಚು ಮಾಡ್ಕೊಂಡ್ಮೇಲೆ ನನ್ನ ಹತ್ರ ಇನ್ನು ಇಷ್ಟು ಥ್ರೆಡ್ ಉಳಿದಿದೆ ನೋಡಿ. ಇದು ಎಷ್ಟು ಕಡಿಮೆ ಇತ್ತಲ್ಲ. ಒಂದು ಪೂರ್ತಿ ಥ್ರೆಡ್ ತಗೊಂಡ್ರೆ ನಿಮಗೆ ಒಂದು ಅರ್ಧ ಕೂಡ ಖರ್ಚಾಗೋದಿಲ್ಲ. ಜಾಸ್ತಿ ಜನ ಕಮೆಂಟ್ ಹಾಕ್ತೀರಾ 20 ರೂಪಾಯಿ ಥ್ರೆಡ್ ಇದೆ, ನೀವಿಲ್ಲ ಈ ಥರ ಹೇಳ್ತೀರಾ ಅಂತ. ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ತೋರಿಸಿದ್ದೀನಿ. ಇದು ಎಷ್ಟಿತ್ತು ನೀವೇ ನೋಡಿದ್ರಿ. ಇದರಲ್ಲಿ ಇನ್ನೂ ಇಷ್ಟು ಥ್ರೆಡ್ ಉಳಿದಿದೆ. ಇನ್ನೂ ಅದರಲ್ಲಿ ಕೂಡ ಉಳಿಯುತ್ತೆ. ಕುಚ್ಚು ಹಾಕಿದ ಮೇಲೆ ಕೂಡ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ನೋಡಿ, ಪಲ್ಲು ಸೀದಾ ಕಡೆ ಇದೆ. ಸೀದಾ ಕಡೆಯಿಂದ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹರಳೆ ದಾರಕ್ಕೆ ಒಂದು ಗಂಟನ್ನು ಹಾಕಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕನ್ನು ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ತಗೋತೀನಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಿಚ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ 2 ಸಲ ಲಾಕನ್ನು ಮಾಡಿಕೊಂಡೆ. ಇಲ್ಲಿಂದ ಇವಾಗ 5 ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕು. 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಆಯ್ತು ಇಲ್ಲೂ ಕೂಡ. ಇದಾದಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ, ಈ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಅದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಪ್ರತಿ ಸಲ ಲಾಕ್ ಮಾಡ್ಕೊಂಡಾಗಲೂ ನಾನಿಲ್ಲಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಡಿಸೈನ್ ಅಂತ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅರ್ಥ ಆಯ್ತು ಅನ್ಕೋತೀನಿ. ಒಂದು ಬೀಡ್ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 5 ಚೈನ್ ಹಾಕ್ಕೊಳ್ಳಿ, ಮತ್ತೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ, ಇದೇ ಥರ 2 ಟೈಮ್ಸ್ ಲಾಕು, 5 ಚೈನು, 2 ಟೈಮ್ಸ್ ಲಾಕು, 1 ಬೀಡು. ಈ ಆರ್ಡರಲ್ಲಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡಿ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕೂಡ 5 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ 2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದನ್ನು ಇಲ್ಲಿ ಲಾಸ್ಟಲ್ಲಿ ಕುಚ್ಚು ಕಟ್ಕೊಳ್ಳುವಾಗ ಅದರ ಒಳಗಡೆ ಹಾಕಿ ಕಟ್ಕೋಬೇಕು. ನೋಡ್ತಾ ಇರ್ಬೋದು, ಹರಳೆ ದಾರ ಇನ್ನೂ ಇಷ್ಟು ಉಳ್ಕೊಂಡಿದೆ. ಜಾಸ್ತಿ ಥ್ರೆಡ್ ಬೇಕಾಗೋದಿಲ್ಲ. ನೋಡಿ, ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬಂದಿದೆ. ಎಲ್ಲೂ ಕೂಡ ಸೀರೆ ಕೂಡ ಮುದ್ದೆ ಆಗಿಲ್ಲ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಕುಚ್ಚುಗಳನ್ನು ಕಟ್ಕೋಬೇಕು. ಕುಚ್ಚು ಯಾವ ಥರ ಅಂದರೆ, ನಾನು ಇಲ್ಲಿ 2 ಕಲರ್ ತಗೊಂಡಿದ್ದೀನಲ್ಲ, ಬ್ಲೂ 4, ಆರೆಂಜ್ 4 ಹಾಕ್ಬೋದು. ಇಲ್ಲ ಅಂದರೆ 2 ಬ್ಲೂ 2 ಆರೆಂಜ್ ಹಾಕ್ಬೋದು. ಇಲ್ಲ ಅಂದರೆ 1 ಬ್ಲೂ 1 ಆರೆಂಜ್. ಮೊದಲು ನೀವು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ. ಒಂದೊಂದು ಹಾಕ್ಕೋಬೇಕಂದ್ರೆ ಕೌಂಟ್ ಮಾಡೋ ಅವಶ್ಯಕತೆ ಇಲ್ಲ. 2 ಕುಚ್ಚು ಬೇಕಂದರೆ ಇಲ್ಲಿ ಸಮವಾಗಿರಬೇಕು. ಈ 5 ಚೈನ್ ಗ್ಯಾಪು ಸಮವಾಗಿರಬೇಕು. ಅಂದರೆ 4 ಈ ಥರ
5, 6 ಈ ಥರ ಇರಬಾರ್ದು. ಆ ಥರ ಸಮವಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಹಾಗೆ 4 ಕುಚ್ಚು ಹಾಕ್ತೀನಂದ್ರೂ ಕೂಡ ನೀವು ಮೊದಲೇ ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲೇಸ್ ಕುಚ್ಚು ಹಾಕೋದಕ್ಕೆ ಎಷ್ಟಿದೆ, ಇಲ್ಲಿ 4, ಇಲ್ಲಿ 4 ಕರೆಕ್ಟಾಗಿ ಎಂಡ್ ಆಗುತ್ತೋ ಇಲ್ಲೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನು ಇವಾಗ ನೋಡ್ಕೋತೀನಿ, ನನಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣ್ತಿದೆ ಅಂತ. ನನಗಿಲ್ಲಿದು ಬೆಸ ಸಂಖ್ಯೆಯಲ್ಲಿ ಬಂದಿದೆ. 4 ಕುಚ್ಚು ಹಾಕೋದಕ್ಕೂ ಬರಲ್ಲ, 2 ಕುಚ್ಚು ಹಾಕೋದಕ್ಕೂ ಬರಲ್ಲ. ಹಾಗಾಗಿ ಸಿಂಗಲ್ ತಗೋತೀನಿ. ಒಂದು ಬ್ಲೂ, ಒಂದು ಆರೆಂಜ್ ಈ ಥರ ಹಾಕ್ತೀನಿ. ಕುಚ್ಚು ಕಟ್ಟೋದಕ್ಕೆ ನಾರ್ಮಲ್ ನೀಡಲ್ನಲ್ಲಿ 2 ಎಳೆ ನಾನು ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ, ಯಾಕಂದರೆ ಸಿಲ್ವರ್ ಜರಿ ಲೇಸ್ ಬಂದಿದೆಯಲ್ಲ ಬಾರ್ಡರ್ನಲ್ಲಿ, ಅದಕ್ಕೋಸ್ಕರ. ಓಕೆ, ಇವಾಗ ಕುಚ್ಚನ್ನು ಹಾಕ್ಕೊಳ್ಳೋಣ. ಇಲ್ಲಿ 5 ಚೈನ್ ಗ್ಯಾಪ್ ಇತ್ತಲ್ಲ, ಅದರ ಒಳಗಡೆಗೆ ನಾನು ಇಲ್ಲಿ 157 ಇರುವ ಕುಚ್ಚನ್ನು ಹಾಕ್ತೀನಿ. ಒಂದೇ ಸಲಕ್ಕೆ ನಾನು ಉದ್ದವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಕುಚ್ಚು. ಇವಾಗ ಈ ಥರ ಇಟ್ಕೊಂಡು ಸಮವಾಗಿ ಇಟ್ಕೊಳ್ಳಿ. ಈಗ ಬ್ಯಾಕ್ ಸೈಡಿಂದ ಈ ನೀಡಲನ್ನು ಮುಂದ್ಗಡೆ ತಗೊಂಡ್ಬನ್ನಿ. ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋದು ಸ್ವಲ್ಪ ಜರಿ ಥ್ರೆಡ್ಡು ಈ ಥರ ಬ್ಯಾಕ್ ಸೈಡಲ್ಲಿ ಬಿಟ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಸಲ ಜರಿ ಥ್ರೆಡನ್ನು ಕುಚ್ಚಿಗೆ ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ಇದೇ ಸೈಜಲ್ಲಿ ಪೂರ್ತಿ ಸೀರೆನ ಕುಚ್ಚನ್ನು ಕಟ್ತೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕುಚ್ಚು ಹಾಕೋದು ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಕುಚ್ಚು ಆದಮೇಲೆ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ಎಷ್ಟು ಉಳಿದಿದೆ ಅಂತ. ಬ್ಲೂ ಕಲರ್ ಮಾತ್ರ ಇಷ್ಟು ಉಳಿದಿದೆ. ಆರೆಂಜ್ ಕಲರ್ ನನಗೆ ಎಷ್ಟು ಮಾಡ್ಕೊಂಡಿದ್ದೋ ಅಷ್ಟು ಕರೆಕ್ಟ್ ಆಯಿತು. ಮತ್ತು ನಾನು ಎಕ್ಸ್ಟ್ರಾ ಮಾಡ್ಕೊಂಡಿಲ್ಲ. ನೋಡಿ ಥ್ರೆಡ್ ಕೂಡ ಹಾಗೇ ಇದೆ. ಬ್ಲೂ ಮಾತ್ರ ಸ್ವಲ್ಪ ಉಳಿದಿದೆ, ಯಾಕಂದರೆ ಬ್ಲೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಬ್ಲೂ ಸ್ವಲ್ಪ ಉಳಿದಿದೆ. ಆರೆಂಜ್ ಕರೆಕ್ಟಾಗಿ ಬಂತು ನನಗೆ ಕುಚ್ಚು. ಬ್ಲೂವಿಂದ ಸ್ಟಾರ್ಟ್ ಆಗಿತ್ತಲ್ಲ, ಬ್ಲೂವಿಂದನೇ ಎಂಡ್ ಆಯಿತು. ಫಿನಿಶಿಂಗ್ ಮಾತ್ರ ಕರೆಕ್ಟಾಗಿ ಬಂದಿತ್ತು. ಈ ಡಿಸೈನ್ಗೆ ಒಂದು 300 ಇಂದ 350ವರೆಗೂ ನೀವು ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 300 ಚಾರ್ಜ್ ಮಾಡ್ಕೊಂಡಿದ್ದೀನಿ. 350ವರೆಗೂ ಕೂಡ ಮಾಡ್ಕೋತಾರೆ. ಸೀರೆ ಬಂದು ರೇಷ್ಮೆ ಸೀರೆ ಇದೆ. ಇದಕ್ಕೆ ಬೇಬಿ ಕುಚ್ಚು ಹಾಕಿ ಅಂತ ಕೇಳಿದ್ದಾರೆ. ನಿಮಗೆ ಸೀರೆ ಕುಚ್ಚು ಅಂದ್ರೇ ಗೊತ್ತಿಲ್ಲ ಅನ್ನೋರು ಕೂಡ ನೀವು ಪರ್ಫೆಕ್ಟಾಗಿ ಸೀರೆ ಕುಚ್ಚನ್ನು ಹಾಕ್ಬೋದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪರ್ಪಲ್ ಇದೆ. ಹಾಗೆ ಬಾಡಿ ಕಲರ್ ಬಂದು ಕ್ರೀಮ್ ಕಲರ್ ಇದೆ. ನೋಡಿ ಬಾರ್ಡರ್ ಬಂದು ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಸೀರೆ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಕುಚ್ಚು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಪಲ್ಲು ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ, ಹಾಗೆ ಬಾಡಿ ಕಲರ್ ಥ್ರೆಡನ್ನು ತಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಕುಚ್ಚನ್ನು ಮಾಡ್ಕೊಳ್ಳೋದಕ್ಕೆ 127 ದಾರ ತಗೋತೀನಿ. ನಮಗೆ ಜಾಸ್ತಿ ಉದ್ದವಾಗಿ ಕುಚ್ಚು ಬೇಕಂದರೆ ನಾವು ಏನು ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇಷ್ಟು ಉದ್ದವಾಗಿರುವಂತಹ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. 2 ಸಲ ನೀವು ಮಾಡ್ಕೋಬೋದು, ಅಷ್ಟು ನಾನು ಒಂದೇ ಸಲಕ್ಕೆ ಮಾಡ್ಕೊಂಡಿದ್ದೀನಿ ಕುಚ್ಚು. ಇಷ್ಟು ಉದ್ದ ಯಾವ ಥರ ಮಾಡಬೇಕು ಈ ಥರ ಅಂತ ನಾನಿವಾಗ ತೋರಿಸ್ತೀನಿ. ಹಾಗೆ ಇನ್ನೊಂದೇನೆಂದರೆ, ಒಂದು ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೊಂದೀಗ ಕ್ರೀಮ್ ಕಲರ್ದು ತೋರಿಸ್ತೀನಿ ನಾನು. ನೋಡಿ, ನನಗಿಲ್ಲಿ ಪಲ್ಲು ಕಲರ್ ಬಂದು ಒಂದೇ ಥ್ರೆಡ್ ಇತ್ತು, 127 ಸುತ್ಕೊಂಡೆ. ನನಗಿಲ್ಲಿ ಬಾಡಿ ಕಲರು ಸಿಮಿಲರ್ ಕಲರ್ ಇದ್ದಾವೆ 3. ಈಗ ನಾನು ಈ 3 ಕುಚ್ಚುಗಳನ್ನು ಬಳಸ್ಕೊಂಡು ಈ 3 ಥ್ರೆಡ್ಗಳನ್ನು ಬಳಸ್ಕೊಂಡು 127 ದಾರ ಯಾವ ಥರ ಮಾಡಬೇಕು ಜಾಸ್ತಿ ಉದ್ದವಾಗಿ ಅಂತ ತೋರಿಸ್ತೀನಿ. ಒಂದು ವೇಳೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ನೋಡ್ತಾ ಇರ್ಬೋದು 3 ಕಲರ್ಗಳು ಕೂಡ ಇದಕ್ಕೆ ಮ್ಯಾಚ್ ಆಗೋ ಥರನೇ ಇದೆ. ಈ ಥರ ಮಾಡೋದ್ರಿಂದ ನಮ್ಮ ಹತ್ರ ಉಳಿದಿರುತ್ತಲ್ಲ ಈ ಥರ ಥ್ರೆಡ್ಗಳು, ಇದನ್ನು ಬಳಸ್ಕೊಂಡು ನಾವು ಒಟ್ಟಿಗೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ, ನಮಗೆ ಫಾಸ್ಟಾಗಿ ಮಾಡ್ಕೊಂಡು ಬಿಡ್ಬೋದು. ಹಾಗೆ ನಾನಿಲ್ಲಿ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಬಳಸ್ತಾ ಇದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ತಗೊಂಡಿದ್ದೀನಿ. ಇದರಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ನಮಗೆ ಜರಿ ಥ್ರೆಡ್ ಬೇಕಾಗುತ್ತೆ. ಹಾಗೆ ಒಂದು ನಾರ್ಮಲ್ ನೀಡಲ್ ಬೇಕು. ನೋಡಿ, ಈ ಥರ ಒಂದು ನಾರ್ಮಲ್ ನೀಡಲ್ಗೆ ನಾನು ಒಂದು 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡ್ಬಿಡ್ತೀನಿ. ಈ ಥರ ಜರಿ ಥ್ರೆಡನ್ನು ನಾನು ಬಳಸ್ಕೋತೀನಿ. ನಿಮಗೆ ಜರಿ ಥ್ರೆಡ್ ಹೈಲೈಟ್ ಆಗಿ ಕಾಣಬೇಕಂದ್ರೆ 4 ಎಳೆ ಪೋಣಿಸ್ಕೊಂಡು ಕೂಡ ನೀವು ಮಾಡ್ಕೋಬೋದು.
ಈಗ ಈ 3 ದಾರವನ್ನ ಬಳಸಿ 120 ಕುಚ್ಚನ್ನ ಯಾವ ತರ ಮಾಡಬೇಕು ಉದ್ದವಾಗಿ ಅಂತ ತೋರಿಸ್ತೀನಿ. ಅದು ನಾನು ಕಾಲಿಂದ ಮಾಡ್ಕೋತಿದ್ದೀನಿ. ಮೊದಲು ಈ ದಾರ ಇರುತ್ತಲ್ಲ 3 ದಾರದ್ದು ಮುಂದ್ಗಡೆ ತುದಿಯನ್ನ ಈ ತರ ಸಮವಾಗಿ ತಗೊಂಡು ಇಟ್ಕೊಳ್ಳಿ. ಈ ತರ ಎಷ್ಟು ದಾರ ಇರುತ್ತೋ ಅಷ್ಟು ದಾರ ತಗೊಳ್ಳಿ. 2 ಇದ್ರೆ 2, 3 ಇದ್ರೆ 3, 1 ಇದ್ರೆ 1 ಎಷ್ಟಿರುತ್ತೆ ನೋಡ್ಕೊಂಡು ಈ ತರ ಸಮವಾಗಿ ತಗೊಂಡು ನಮ್ಮ ಕಾಲಿನ ಹೆಬ್ಬೆರಳಿರುತ್ತಲ್ಲ ಅಲ್ಲಿ ಈ ತರ ಹಾಕೊಂಡು ಅಲ್ಲಿಂದ ಈ ತರ ನಮ್ಮ ಕೈಗೆ ಸುತ್ಕೋಬೇಕು. ನಿಮ್ಗೆ ಎಷ್ಟು ಉದ್ದ ಸಾಧ್ಯವಾಗುತ್ತೋ ಅಷ್ಟು ಉದ್ದದವರೆಗೂ ಈ ತರ ಇಟ್ಕೊಳ್ಳಿ. ನನಗೆ ಈ ಸೀರೆಗೆ ಎಷ್ಟು ಬೇಕೋ ಒಂದೇ ಸಲಕ್ಕೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ. ಈಗ ಆಲ್ರೆಡಿ ಒಂದು ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನನಗೆ ಎಷ್ಟು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದನ ನಾನು ಈ ತರ ಮಾಡಿ ಇಟ್ಕೋತೀನಿ. ನೋಡಿ ಈ ತರ ಸುತ್ಕೋಬೇಕು. ಇವಾಗ ಇಲ್ಲಿಂದ ಈಗ ನನಗೆ 3 ದಾರ ಇದೆಯಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ನಾನು 3 ದಾರದಿಂದ ಮಾಡ್ಕೊಳ್ತಾ ಇರೋದ್ರಿಂದ 120 ಬೇಕಲ್ಲ, ಅದಕ್ಕೋಸ್ಕರ ನಾನೀಗ ಇಲ್ಲಿ 40 ಸಲ ಸುತ್ಕೋತೀನಿ. ಈ ತರ ಸಿಂಗಲ್ ದಾರ ಇದ್ರೆ ನೀವು 120 ಸಲ ಸುತ್ಕೊಳ್ಳಿ, 2 ದಾರ ಇದ್ರೆ 60 ಸಲ. ಈಗ ನನ್ನ ಹತ್ರ 3 ದಾರ ಇರೋದ್ರಿಂದ 40 ಸಲ ಈ ತರ ಸುತ್ಕೋತೀನಿ ಕಾಲಿಂದ. ಈ ತರ ಕೈಗೆ ಎಷ್ಟು ಉದ್ದ ಬೇಕೋ ನೀವು ಅಷ್ಟು ದೂರದವರೆಗೂ ನೀವು ಇಟ್ಕೊಂಡು ಈ ತರ ಕುಚ್ಚುಗಳನ್ನ ನೀವು ಮಾಡ್ಕೋಬಹುದು, ಬೇಗ ಆಗ್ಬಿಡುತ್ತೆ. ಓಕೆ, ನೋಡಿ 40 ಸಲ ಇಲ್ಲಿ ಕಂಪ್ಲೀಟ್ ಆಗಿದೆ. 120 ಕುಚ್ಚು ರೆಡಿ ಆಯ್ತು. ಇವಾಗ ಇದನ್ನ ನಾನು ಕಟ್ ಮಾಡ್ಕೋತೀನಿ. ನೋಡಿ ಇಷ್ಟು ಉದ್ದವಾದ ಕುಚ್ಚು ರೆಡಿ ಆಯ್ತು. ಇವಾಗ ನನ್ಗಿದು ಚೂಪಾಗಿ ಬೇಕು ಬೇಬಿ ಕುಚ್ಚು ಮಾಡ್ಕೊಳ್ಳೋದಕ್ಕೆ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವ ತರ ಮಾಡ್ಕೋತೀನಿ ಅಂದ್ರೆ ಈ ತರ ಥ್ರೆಡ್ ಅನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಈ ತರ ಇಂಚು ಮುಂಚು ಮಾಡ್ಕೊಂಡು ಗಮ್ಮನ್ನ ಹಚ್ಕೋಬೇಕು ಇದಕ್ಕೆ. ಇವಾಗ ನೀವು ಹಾಗೆ ಕ್ರೋಶದೊಳಗೆ ಹಾಕ್ತೀನಿ ಡೈರೆಕ್ಟ್ ಆಗಿ ಸೀರೆಗೆ ಏನಿಲ್ಲ ಅಂದ್ರೆ ಅವಾಗ ಈ ತರ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ಗಮ್ಮನ್ನ ಹಚ್ಕೊಂಡ್ ಬಿಡ್ಬೋದು. ನಾವು ಸೀರೆಗೆ ಹೋಲ್ ಹಾಕಿ ಮಾಡ್ತೀವಿ ಅಂದ್ರೆ ನಮ್ಗೆ ಕುಚ್ಚು ಚೂಪಾಗಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಈ ತರ ದಾರನ ಹಿಂದೆ ಮುಂದೆ ಮಾಡ್ಕೊಂಡ್ಬಿಟ್ರೆ ಚೂಪಾಗಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ ಈ ತರ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಯೂಸ್ ಮಾಡ್ಕೋಬೇಕು. ಹಾಗೆ ಮಾಡಿದ್ರೆ ಬರೋದಿಲ್ಲ, ಹಸಿ ಇರುತ್ತಲ್ಲ, ಮಾಡೋದಕ್ಕೆ ಬರಲ್ಲ. ನೋಡಿ ಈ ತರ ಇಷ್ಟು ಉದ್ದವಾದ ಕುಚ್ಚು ರೆಡಿ ಆಯ್ತು. ನೋಡಿ ಈ ತರ ಮುದ್ದೆ ಆಗಿರುವಂತಹ ಕುಚ್ಚಿಂದ ನಾವು ಬೇಬಿ ಕುಚ್ಚನ್ನ ಕಟ್ಕೊಂಡ್ರೆ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಸ್ಟ್ರೇಟ್ನರ್ ಇರ್ಬೋದು, ಇಲ್ಲ ಐರನ್ ಬಾಕ್ಸ್ ಇರ್ಬೋದು, ಇಲ್ಲಾಂದ್ರೆ ಕೈಗೆ ನೀರನ್ನ ಹಚ್ಕೊಂಡು ಕೂಡ ನಾವು ಇದನ್ನ ನೀಟಾಗಿ ಮಾಡ್ಕೋಬಹುದು. ನಾನಿಲ್ಲಿ ಈ ತರ ಒಂದು ಸ್ಟ್ರೈಟ್ನರ್ನ ಬಳಸ್ಕೊಂಡು ಸ್ಟ್ರೈಟ್ನರ್ನಿಂದ ಇದನ್ನ ನೀಟಾಗಿ ಮಾಡ್ಕೊಂಡು ತೋರಿಸ್ತೀನಿ ಕುಚ್ಚು ಯಾವ ತರ ನೀಟಾಗಿ ಬಂದಿದೆ ಅಂತ. ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕುಚ್ಚು ಅಂತ. ಈ ತರ ಮಾಡ್ಕೊಂಡು ಕುಚ್ಚುಗಳನ್ನ ಕಟ್ಟೋದ್ರಿಂದ ಕಸ್ಟಮರ್ಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಕುಚ್ಚಿಂದು ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಈ ತರ ಚೂಪಾಗಿದ್ರೆ ಕುಚ್ಚು ಕೂಡ ಬೇಗನೆ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಿಗಿನರ್ಸ್ ಆಗಿದ್ರು ಕೂಡ ಈ ವಿಡಿಯೋನ ನೋಡಿದ್ರೆ ನೀವು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಕುಚ್ಚನ್ನ ನೀವು ಹಾಕ್ತೀರಾ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇರ್ತೀರಾ, ನೀವು ಇದನ್ನ ಎಲ್ಲಿ ಇಟ್ಟು ನೀವು ಕುಚ್ಚುಗಳನ್ನ ಕಟ್ತೀರಾ ಅಂತ. ನೋಡಿ ಈ ತರ ಒಂದು ಟೇಬಲ್ ಇರುತ್ತಲ್ಲ, ಅದ್ರ ಮೇಲ್ಗಡೆಗೆ ಈ ತರ ಸೀರೆನ ಹಾಕಿ ಅದರ ಮೇಲೆ ಯಾವ್ದಾದ್ರು ವಜ್ಜವಿರುವಂತಹ ವಸ್ತು ಇಟ್ಕೋಬಹುದು. ನಾನಿಲ್ಲಿ ಬುಕ್ಸ್ ಗಳನ್ನ ಇಟ್ಟು ಮಾಡ್ಕೊತಿದ್ದೀನಿ. ನೀವು ಕುಚ್ಚು ಕಟ್ಟೋದಕ್ಕೆ ಮೊದಲೇ ನೀವು ಬೇಕಿದ್ರೆ ಮೆಜರ್ಮೆಂಟ್ ಟೇಪಿಂದ ಮಾರ್ಕನ್ನ ಕೂಡ ಮಾಡಿ ಇಟ್ಕೋಬಹುದು. ಇಲ್ಲ ಅಂದ್ರೆ ಬೆರಳಳತೆಯಿಂದ ಕೂಡ ಹಾಕೋಬಹುದು. ನಾನೀಗ ಬೆರಳಳತೆಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಈ ತರ ಕ್ರೋಶಾ ನೀಡಲಿಂದ ಈ ತರ ಹೋಲ್ ಅನ್ನ ಮಾಡ್ಕೋಬೇಕು ಸೀರೆಗೆ. ಈ ತರ ಹೋಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಕುಚ್ಚಿದೆಯಲ್ಲ, ಇದನ್ನ ನೋಡಿ ಈ ತರ ಚೂಪಾಗಿ ಮಾಡ್ಕೊಂಡ್ರೆ ಎಷ್ಟು ಬೇಗ ಬಂದ್ಬಿಡುತ್ತೆ ಅಂತ. ಈ ತರ ಮಾಡ್ಕೋಬೇಕು. ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡ್ಕೊಂಡು ಉದ್ದನ ಈ ತರ ಕರೆಕ್ಟ್ ಆಗಿ ತಗೊಳ್ಳಿ. ಈ ತರ ಇಟ್ಕೊಂಡು ಒಂದು ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆ ಅಲ್ಲ, ಇದನ್ನ ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತಗೊಂಡ್ ಬನ್ನಿ. ಪೂರ್ತಿಯಾಗಿ ಎಳ್ಕೋಬೇಡಿ, ಸ್ವಲ್ಪ ಜರಿ ಥ್ರೆಡ್ ಇಲ್ಲೇ ಬಿಟ್ಕೊಳ್ಳಿ ಈ ತರ. ಅದಾದ್ಮೇಲೆ ಈ ತರ ಇಲ್ಲಿ ಒಂದು ಲಾಕ್ ಅನ್ನ ಮಾಡ್ಕೊಳ್ಳಿ. ಮೊದಲೇ ಲಾಕ್ ಅನ್ನ ಮಾಡೋದ್ರಿಂದ ಕೈಯಿಂದ ಕುಚ್ಚು ಜರುಗೋದಿಲ್ಲ. ಈ ತರ ಇಟ್ಕೊಂಡು ಇವಾಗ ಒಂದು 3 ರಿಂದ 4 ಸಲ
ಕುಚ್ಚಿಗೆ ಜರಿ ಥ್ರೆಡನ್ನು ನಾವು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಈ ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈಗ ಕುಚ್ಚು ನೋಡ್ಕೊಳ್ಳಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀಟಾಗಿಟ್ಟು ಕಟ್ ಮಾಡ್ಕೊಳ್ಳಿ. ಬೇಬಿ ಕುಚ್ಚಾಗಿರೋದ್ರಿಂದ ನಾನು ಮೀಡಿಯಂ ಸೈಜಲ್ಲೇ ಮಾಡ್ತಿದ್ದೀನಿ. ನೋಡಿ, ಒಂದು ಇಷ್ಟು ಸೈಜ್ಗೆ ಮಾಡಿದ್ದೀನಿ. ನೆಕ್ಸ್ಟ್ ಕುಚ್ಚಿಗೆ ನೀವು ಮಾರ್ಕ್ 1/2 ಇಂಚಿಗೆ 1 ಇಂಚಿಗೆ 1 ಮಾರ್ಕ್ ಮಾಡ್ಕೋಬೋದು. ನಾನೀಗ ನೋಡಿ ಈ ಥರ ನಂದು ಬೆರಳಿಂದನೇ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಹೋಲನ್ನು ಮಾಡ್ಕೋತೀನಿ. ಈ ಥರ ಹೋಲ್ ಮಾಡಿಕೊಂಡು ಮತ್ತೆ ಸೇಮ್ ಕಲರ್ ಕುಚ್ಚು, ಇದೇ ಕುಚ್ಚನ್ನು ಮತ್ತೆ ಹಾಕ್ತಾ ಇದ್ದೀನಿ. ಈ ಥರ ನಾನೀಗ ಕ್ರೀಮ್ ಕಲರ್ದು 4 ಕುಚ್ಚುಗಳನ್ನು ಹಾಕ್ತೀನಿ. ಓಕೆ, ನೋಡಿ ಪಕ್ಕದಲ್ಲೇ 4 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಈ ಥರ ಹೋಲನ್ನು ಮಾಡ್ಕೋತೀನಿ. ನೋಡಿ, ಇದರಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೀರೆಗೆ ಏನು ಆಗೋದಿಲ್ಲ, ನೀಟಾಗಿ ಬೀಳುತ್ತೆ ಹೋಲು. ಈಗ ಕಲರ್ ಚೇಂಜ್ ಮಾಡ್ಕೋತಿದ್ದೀನಿ. ಪಲ್ಲು ಕಲರ್ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಕೆಳಗಡೆಯಿಂದ ತಗೊಂಡು ಬನ್ನಿ. ಈ ಥರ ತಂದು ಈಗ ಒಂದು ಕುಚ್ಚು ನಾವು ಎಷ್ಟು ಲೆಂತ್ಗೆ ನಾವು ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕುಚ್ಚು ಅದೇ ಲೆಂತ್ಗೆ ಕಟ್ ಮಾಡ್ಕೋಬೇಕು. ಫಸ್ಟ್ ಒಂದು ಯಾವ ಥರ ಮಾಡ್ಕೊಂಡು ಬಿಡ್ತೀವೋ ಅದೇ ಥರ. ಇವಾಗ ಇದನ್ನ ಈ ಥರ ಸಮವಾಗಿ ತಗೊಂಡು ಜರಿ ಥ್ರೆಡನ್ನು ಪೋಣ್ಸ್ ಇಟ್ಕೊಂಡಿರೋ ನೀಡಲ್ಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಈ ಥರ ಇಟ್ಕೊಂಡು ಮೊದಲು ಲಾಕನ್ನು ಮಾಡ್ಕೋಬೇಕು. ಮೊದಲೇ ಲಾಕನ್ನು ಮಾಡೋದ್ರಿಂದ ಕುಚ್ಚು ಕೈಯಿಂದ ಜರ್ಗೋದಿಲ್ಲ. ಜಾಸ್ತಿ ಜನ ಕಮೆಂಟ್ ಆಗ್ತಾ ಇರ್ತೀರಾ ಕುಚ್ಚು ಕಟ್ಟುವಾಗ ಲೂಸ್ ಆಗಿಬಿಡುತ್ತೆ ಅಂತ, ಅದಕ್ಕೋಸ್ಕರ. ಈಗ ಸುತ್ಕೊಂಡ ಮೇಲೆ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ನೀಡಲನ್ನು ಚುಚ್ಚಿ ಅದನ್ನು ಕೆಳಗಡೆ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಟು ಕಟ್ ಮಾಡಬೇಕು. ಈಗ ಕುಚ್ಚು, ಈಗ ಈ 4 ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಸಮವಾಗಿ ತಗೊಂಡು ಅಷ್ಟೇ ಉದ್ದಕ್ಕೆ ನಾನು ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಇವಾಗ ನಾನು 4 ಕ್ರೀಮ್ ಕಲರು 4 ಪರ್ಪಲ್ ಕಲರ್ ಈ ಥರ ಸೀರೆ ಪೂರ್ತಿ ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 4 ಕ್ರೀಮ್ ಕಲರು 4 ಪರ್ಪಲ್ ಕಲರ್ ಈ ಥರ ಕಾಂಬಿನೇಷನ್ ಅಲ್ಲಿ ಹಾಕೊಂಡಿದ್ದೀನಿ. ಇದಕ್ಕೆ 250 ಇಂದ 300 ವರೆಗೂ ಚಾರ್ಜ್ ಅನ್ನ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ. ನಿಮಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಆರೆಂಜ್ ಕಲರ್ ಇದೆ, ಹಾಗೆ ಪಲ್ಲು ಬಂದು ರಾಮ ಗ್ರೀನ್ ಕಲರ್ ಇದೆ. ಇದರಲ್ಲಿ ಇದು ರೆಡ್ ಕಲರ್ ಕಾಣಿಸ್ತಿದೆ, ಇದು ಆ್ಯಕ್ಚುಲಿ ಇರೋದು ಆರೆಂಜ್ ಕಲರ್ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಆರೆಂಜ್ ಕಲರ್ ಥ್ರೆಡ್ಡನ್ನು 6 ಎಳೆ ದಾರ ಆಗಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನನ್ನು ನಾನು ತೋರಿಸ್ತಿದ್ದೀನಿ. 6 ಎಳೆ ದಾರ ಸ್ವಲ್ಪ ಬೇಕು ಈ ಡಿಸೈನ್ಗೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಸೀರೆಗೆ ಎಷ್ಟು ಬೇಕೋ ಅಂದಾಜ್ ಮೇಲೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಈ ಥರ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಒಂದೇ ತರಹದ ಬೀಡ್ಸ್ಗಳನ್ನು ಬಳಸಿ ತೋರಿಸ್ತಾ ಇರೋದು. ನೋಡಿ, ಈ ಥರ ಇದೆ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಆರೆಂಜ್ ಕಲರ್ ಯಾಕೆ ತಗೊಂಡಿದ್ದೀನಿ ಅಂದರೆ ಪಲ್ಲು ಗ್ರೀನ್ ಇರೋದ್ರಿಂದ ಇದಕ್ಕೆ ಅಪೋಸಿಟ್ ಆಗಿ ಕಾಣಿಸುತ್ತೆ. ನಾವು ಗ್ರೀನೇ ಹಾಕಿಬಿಟ್ರೆ ಇದ್ರ ಒಳಗಡೆ ಡಿಸೈನ್ ಅಷ್ಟು ಕಾಣಿಸೋದಿಲ್ಲ ಪಲ್ಲು ಮೇಲೆ, ಅದಕ್ಕೋಸ್ಕರ ಆರೆಂಜ್ ಹಾಕಿದರೆ ಅಪೋಸಿಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆರೆಂಜ್ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಬಾರ್ಡ್ರ್ ಬಂದು ಈ ಥರ ಬಂದಿದೆ, ಗೋಲ್ಡ್ ಕಲರ್ ಕೂಡ ಬಂದಿದೆ. ನಾನಿಲ್ಲಿ ಒಂದೇ ಸ್ಟೆಪ್ ಡಿಸೈನ್ ಮಾಡ್ಕೊಳ್ತಾ ಇರೋದ್ರಿಂದ ರಾಮ ಗ್ರೀನನ್ನು ಕುಚ್ಚಿಗೆ ಬಳಸ್ತಾ ಇದ್ದೀನಿ. ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಆರೆಂಜ್ ಕಲರ್ ಥ್ರೆಡ್ಡನ್ನು ಬಳಸ್ತಾ ಇದ್ದೀನಿ. ತುಂಬ ಕಡಿಮೆ ರೇಟಲ್ಲಿ ಅಂದರೆ 250 ಇಂದ 350 ವರೆಗೂ ನಿಮಗೆ ಸಿಂಪಲ್ ಆಗಿ ಕ್ರೋಶಾ ಡಿಸೈನ್ ಬೇಕು ಅಂತ ಕೇಳಿದಾಗ ಈ ಥರ ಡಿಸೈನ್ಗಳನ್ನು ನೀವು ಹಾಕಿ ಕೊಡ್ಬೋದು. ನಾನು ಇದನ್ನು ಬರೀ 300ಗೆ ನಾನು ಹಾಕ್ತಾ ಇರೋದು. ಇದನ್ನು 350 ವರೆಗೂ ಅಥವಾ 400 ವರೆಗೂ ಮಾಡೋರು ಇರ್ತಾರೆ. ಕಡಿಮೆ ರೇಟಲ್ಲಿ ಕ್ರೋಶಾ ಬೇಕು ಅಂತ ಕೇಳಿದಾಗ ಕಡಿಮೆ ದಾರ ಮತ್ತು ಬೀಡ್ಸ್ಗಳನ್ನು ಬಳಸಿ ಈ ಥರ ಡಿಸೈನನ್ನು ನಾವು ಮಾಡ್ಕೋಬೋದು. ಯಾವ ಡಿಸೈನ್ ಅಂತ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೀವು ಕೊನೆವರೆಗೂ ನೋಡಿದ್ರೆ ಡಿಸೈನ್ ಅರ್ಥ ಆಗುತ್ತೆ. ಈ ಡಿಸೈನನ್ನು ನಾವು ಒಂದು ಅರ್ಧ ಗಂಟೆ ಒಳಗೇ ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಕ್ರೋಶ ಮಾಡ್ಕೊಳ್ಳುವಾಗ ಯಾವಾಗಲೂ ಸೀದಾ ಕಡೆಯಿಂದನೇ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಡಿಸೈನ್ಗೆ ಮಾತ್ರ ಬ್ಯಾಕ್ ಸೈಡಿಂದ ಮಾಡ್ಕೋತಾರೆ. ಆದರೆ ಜಾಸ್ತಿ ಕ್ರೋಶ ಡಿಸೈನ್ಗೆ ಈ ಥರ ಸೀದಾ ಕಡೆಯಿಂದ, ಅದು ಕೂಡ ಸ್ಟಾರ್ಟಿಂಗಿಂದ ರೈಟ್ ಸೈಡಿಂದ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನೀಡಲನ್ನು ಚುಚ್ಚಿ ದಾರನ ಮೇಲ್ ತಂದು ಒಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ. ಅದಾದಮೇಲೆ ಇವಾಗ ನಾನು 5 ಚೈನ್ಸ್ ಹಾಕ್ತೀನಿ. 5 ಚೈನ್ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ಕೊಳ್ಳಿ. ಜಾಸ್ತಿ ಒಳಗಡೆ ಮಾಡಬೇಡಿ ಮತ್ತು ದೂರನೂ ಮಾಡ್ಕೋಬೇಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಈ ಥರ ಸ್ವಲ್ಪ ಮೇಲ್ ಮಾಡ್ಕೋಬೇಕು. ನೋಡಿ, ಈ ಥರ ಮೇಲ್ ಮಾಡಿಕೊಂಡು ಈ ಬೀಡನ್ನು ಹಾಕ್ಕೋತೀನಿ. ಇವಾಗ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಈ ಥರ ನೀಡಲನ್ನು ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಇಲ್ಲಿಂದ ಇವಾಗ 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಬೇಕು. ದಾರನ ತಂದು ಸೂಜಿ ಮೇಲೆ 3 ದಾರ ಬಂದಿದೆಯಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋಬೇಕು. ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶ ಕಂಬ. ನೋಡಿ, ಈ ಥರ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ಕಂಬನ ಮಾಡ್ಕೊಳ್ಳಿ. ಈ ಗ್ಯಾಪ್ ಒಳಗಡೆ ಎಷ್ಟು ಡಬಲ್ ಕ್ರೋಶ ಕಂಬ ಬರುತ್ತೋ ಅಷ್ಟು ಕಂಬಗಳನ್ನು ಹಾಕ್ಕೋಬೇಕು. ಇಲ್ಲಿ ಬೇಕಿದ್ರೆ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬೋದು. ನಾನು ಬರೀ ಡಬಲ್ ಕ್ರೋಶ ಕಂಬ ವರ್ಕನ್ನು ಮಾತ್ರ ಮಾಡ್ತಿದ್ದೀನಿ. ಇನ್ನೊಂದೇನೆಂದರೆ, ಫಸ್ಟು ಒಂದು ಆರ್ಚಿಗೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ನಾವು ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ಆರ್ಚ್ ಸೈಜ್ ಕೂಡ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಸೇಮ್ ಕೌಂಟಿಂಗಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಷ್ಟು ಮಾಡ್ಕೊಂಡಿದ್ದೀನಂದರೆ 8 ಡಬಲ್ ಕ್ರೋಶ ಕಂಬ. ಈ 2 ಚೈನನ್ನು ಬಿಟ್ಟು 8 ಕಂಬ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೋತೀನಿ ಸೀರೆಗೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಆರ್ಚ್ ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು. ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕಬೇಕು. ಬೀಡ್ ಹಾಕ್ಕೊಂಡು ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರ ತಂದು ಡಬಲ್ ಕ್ರೋಶ ಕಂಬ. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ಕಂಬನ ಮಾಡ್ಕೋಬೇಕು, ಡಬಲ್ ಕ್ರೋಶ ಕಂಬ. ಇವಾಗ ಇಲ್ಲೂ ಕೂಡ ನಾನು 8 ಕಂಬಗಳನ್ನು ಮಾಡ್ಕೋತೀನಿ. ಫಸ್ಟ್ 8 ಕಂಬ ಮಾಡ್ಕೊಂಡಿರೋದ್ರಿಂದ ಇಲ್ಲೂ ಕೂಡ 8 ಕಂಬ. ಇಲ್ಲಿ 8 ಮಾಡ್ಕೊಂಡಿದ್ದೀನಲ್ಲ, ಇಲ್ಲೂ ಕೂಡ 8 ಡಬಲ್ ಕ್ರೋಶ ಕಂಬ. ನಿಮಗೆ ಆರ್ಚ್ ಅಗಲವಾಗಿ ಬೇಕಂದರೆ ಡಬಲ್ ಕ್ರೋಶ ಬದಲು ಟ್ರಿಬಲ್ ಕ್ರೋಶ ಕಂಬನ ನೀವು ಮಾಡ್ಕೋಬೋದು. ನೋಡಿ, ಇಲ್ಲೂ ಕೂಡ ಸೇಮ್ ಇದೇ ಥರ 8 ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ನೋಡಿ, ಸ್ಟಾರ್ಟಿಂಗಲ್ಲಿ 5 ಚೈನ್ಸು, ಅದಾದಮೇಲೆ 2 ಸಲ ಆರ್ಚು. ಇವಾಗ ಮತ್ತೆ 5 ಚೈನನ್ನು ಹಾಕ್ತೀನಿ. ಇಲ್ಲಿ 4 ಚೈನ್ ಕೂಡ ಹಾಕ್ಕೋಬೋದು, 5 ಚೈನ್ ಕೂಡ ಹಾಕ್ಕೋಬೋದು.
ನಾನು 5 ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊತೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಂದ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಆರ್ಚನ್ನು ಮಾಡ್ಕೋಬೇಕು. ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಡೈರೆಕ್ಟಾಗಿ ಸೀರೆಗೇನೆ ಡಬಲ್ ಕ್ರೋಶೆ ಕಂಬ, ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಈಗ ಫಸ್ಟ್ ಒಂದು ಆರ್ಚಿಗೆ ಎಷ್ಟು ಮಾಡ್ಕೊಂಡಿರ್ತೀವೋ ಇಲ್ಲೂ ಕೂಡ ಇವಾಗ ಅಷ್ಟೇ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ ನಾನು ಇವಾಗ 8 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತೀನಿ. 8 ಕಂಬ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಅದಾದಮೇಲೆ ಥ್ರೆಡನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಮತ್ತೆ ಇಲ್ಲೂ ಕೂಡ ಸೇಮ್ ಈ ಥರ ಆರ್ಚನ್ನು ಮಾಡ್ಕೋಬೇಕು. 2 ಆರ್ಚು, ಅದಾದಮೇಲೆ ಕುಚ್ಚು ಹಾಕೋದಕ್ಕೆ 5 ಚೈನ್ಸು. ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಥರ ಡಿಸೈನ್ಸ್ಗಳನ್ನು ಮಾಡೋದ್ರಿಂದ ಅರ್ಧ ಗಂಟೆ ಅಥವಾ 1 ಗಂಟೆಯಲ್ಲಿ ಪೂರ್ತಿ ಸೀರೆನ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆ ಒಂದೇ ದಿನದಲ್ಲಿ 3 ರಿಂದ 4 ಸೀರೆಗಳಿಗೆ ಕುಚ್ಚನ್ನು ಹಾಕ್ಕೋಬೋದು. ನಾನು ಇವತ್ತು ನೋಡಿ ಈ ಡಿಸೈನನ್ನು ಮಾಡ್ಕೊಳ್ಳುವಾಗ ಅರ್ಜೆಂಟ್ ಇದೆ, ಇವಾಗೆಲ್ಲ ಸೀರೆಗಳು ನಾನು 3-4 ಸೀರೆ ಹಾಕಬೇಕಾಗಿದೆ ಇವತ್ತು ಒಂದೇ ದಿನದಲ್ಲಿ. ಅದಕ್ಕೋಸ್ಕರ ಈ ಥರ ಡಿಸೈನ್ಸ್ಗಳನ್ನು ಚೂಸ್ ಮಾಡಿಕೊಂಡು ನಾನು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡ್ಕೋತೀನಿ ಯಾವ್ಯಾವ ಡಿಸೈನನ್ನು ಹಾಕ್ಕೊಂಡಿದ್ದೀನಿ ಯಾವ್ಯಾವ ಸೀರೆಗೆ ಅಂತ. ಬರೀ ಒಂದೇ ದಿನದಲ್ಲಿ ನಾವು 4 ಸೀರೆಗೆ ಕುಚ್ಚನ್ನು ಕಟ್ಕೋಬೋದು. ಇಲ್ಲೂ ಕೂಡ 8 ಕಂಬ ಕಂಪ್ಲೀಟ್ ಆದಮೇಲೆ ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 5 ಚೈನ್ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್, ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನನಗೆ ಒಂದು ಆರ್ಚ್ಗೆ ಎಂಡ್ ಆಯಿತು. ಇಲ್ಲಿ ನಾನು 2 ಸಲ ಲಾಕ್ ಮಾಡಿಕೊಂಡು ಇವಾಗ 2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಇಲ್ಲಿ ಒಂದು ವೇಳೆ ಕುಚ್ಚು ಬಂದರೆ ಅದರೊಳಗಡೆ ಹಾಕಿ ಕಟ್ಕೋಬೋದಿತ್ತು. ಇಲ್ಲಿ ಕುಚ್ಚು ಬಂದಿಲ್ಲಲ್ಲ, ಇಲ್ಲಿ ನಾನು ಇದನ್ನು ಬ್ಯಾಕ್ ಸೈಡಲ್ಲಿ ಹಚ್ಚಿ ಗಮ್ಮನ್ನು ಹಚ್ಕೋತೀನಿ. ಈ 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೀರೆ ಪೂರ್ತಿ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಬರೀ ಅರ್ಧ ಗಂಟೆಯಲ್ಲೇ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 15 ಮಿನಿಟ್ಸಲ್ಲಿ ಕುಚ್ಚುಗಳನ್ನು ನಾವು ಕಟ್ಕೊಂಡು ಬಿಡ್ಬೋದು. ಇಲ್ಲಿ ನಾನು ರಾಮ ಗ್ರೀನ್ ಕಲರ್ ಅಂದರೆ ಪಲ್ಲು ಕಲರ್ ಕುಚ್ಚನ್ನು ನಾನು ಕಟ್ಕೊತಿದ್ದೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 147 ದಾರ ತೊಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡಾಗ 280 ಕುಚ್ಚು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಬರೀ 1 ಗಂಟೆಯಲ್ಲಿ ನೀವು ಕ್ರೋಶಾ ವರ್ಕು ಮತ್ತು ಕುಚ್ಚುಗಳನ್ನು ನೀವು ಕಂಪ್ಲೀಟ್ ಮಾಡ್ಕೋಬೋದು. ಒಂದೇ ದಿನದಲ್ಲಿ ಈ ಥರ ಕುಚ್ಚುಗಳನ್ನು ಹಾಕಿದರೆ ಒಂದು 4 ಸೀರೆಗೆ ಕಂಪ್ಲೀಟಾಗಿ ನಾವು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕುಚ್ಚನ್ನು ಕಟ್ಕೋಬೋದು. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಪರ್ಫೆಕ್ಟಾಗಿ ಕುಚ್ಚುಗಳನ್ನು ಹಾಕ್ತೀರಾ ಅಂದರೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನ್ಗೆ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 300 ತಗೊಂಡಿದ್ದೀನಿ. ಕಡಿಮೆ ರೇಟಲ್ಲಿ ಹಾಕಿ ಕೊಡಿ ಅಂದಾಗ ಇದಕ್ಕೆ ಥ್ರೆಡ್ ಕೂಡ ಜಾಸ್ತಿ ಹೋಗಲ್ಲ. ಈ ಥರ ಡಿಸೈನ್ಸ್ಗಳನ್ನು ನೀವು ಟ್ರೈ ಮಾಡ್ಬೋದು. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಹಾಗೆ ಪೀಚ್ ಕಲರ್ ಇದೆ. ಈ 2 ತರಹದ ಕಲರ್ಗಳನ್ನು ಯೂಸ್ ಮಾಡಿಕೊಂಡು ಕುಚ್ಚನ್ನು ತೋರಿಸ್ತೀನಿ. ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಪಲ್ಲು ಕಲರು ಮತ್ತು ಬಾಡಿ ಕಲರ್. ಪಲ್ಲು ಬಂದು ಪಿಂಕ್ ಇದೆ, ಬಾಡಿ ಕಲರ್ ಬಂದು ಪೀಚ್ ಕಲರ್ ಇದೆ. 2 ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
120 ಎಳೆ ಇದೆ. ಈ ಥರ ನಾನು ಚೂಪಾಗಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ಥರ ಮಾಡ್ಬೇಕಂತ ನೋಡಿ, ಇಷ್ಟು ಉದ್ದವಾದ ಕುಚ್ಚನ್ನ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ಥರ ಮಾಡ್ಬೇಕಂತ ನಾನು ಕಾಲಿಂದ ಮಾಡೋದನ್ನ ತೋರಿಸಿದ್ದೀನಿ. ಅದನ್ನ ಮೇಲ್ಗಡೆ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಬೇಕು ಅನ್ನೋರು ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಸಿಗುತ್ತೆ ನಿಮಗೆ. 120 ಎಳೆ ಮಾಡ್ಕೊಂಡಿದ್ದೀನಿ. ಸ್ಟ್ರೇಟ್ನರ್ನಿಂದ ಈ ಥರ ನೀಟಾಗಿ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕಟ್ಟಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಮುದ್ದೆ ಮುದ್ದೆಯಾಗಿ ಕಾಣಿಸೋದಿಲ್ಲ. ಹಾಗೆ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ನೀಟಾಗಿದ್ರೆ ವರ್ಕು. 120 ಎಳೆ ಕುಚ್ಚನ್ನ ನಾವು ಸೀರೆಗೆ ಹಾಕಿ ಡಬಲ್ ಮಾಡ್ಕೊಂಡಾಗ ನಮಗೆ 240 ಎಳೆ ಆಗುತ್ತೆ ಕುಚ್ಚು. ಇದಕ್ಕೆ ನಾನು ಕುಚ್ಚನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರಿಂದ ಅಷ್ಟು ಕರೆಕ್ಟಾಗಿ ಕಟ್ ಆಗಲ್ಲ ಕುಚ್ಚು, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೆ ಸೀರೆಗೆ ಹೋಲ್ ಮಾಡೋದಕ್ಕೆ ಕ್ರೋಶಾ ನೀಡಲನ್ನು ತಗೊಂಡಿದ್ದೀನಿ. ಇದರಿಂದ ಹೋಲ್ ಮಾಡೋದ್ರಿಂದ ಹೋಲ್ ನೀಟಾಗಿ ಬರುತ್ತೆ, ಹಾಗೆ ಸೀರೆ ಕೂಡ ಹಾಳಾಗೋದಿಲ್ಲ. ಹಾಗೆ ಜರಿ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಕೋತೀನಿ. ನೀವು ಮೊದಲೇ ಸೀರೆಗೆ ಮಾರ್ಕ್ ಮಾಡಿಕೊಂಡು ಕೂಡ ಮಾಡ್ಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಯಾವ ಥರ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದಕ್ಕೆ ಜಿಗ್ಜಾಗ್ ಶೇಪ್ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ಇಲ್ಲಿ ಹಾಕೋವರೆಗೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೊದಲು ನೋಡಿ, ಈ ಥರ ಕ್ರೋಶಾ ನೀಡಲಿಂದ ಸೀರೆಗೆ ಹೋಲನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಈ ಥರ ಹೋಲ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ರೆಡಿ ಇರೋ ಕುಚ್ಚನ್ನ ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೀಟಾಗಿ ಬರುತ್ತೆ. ಇದರ ಒಳಗಡೆಯಿಂದ ಈ ಥರ ಸಲೀಸಾಗಿ ಬಂದ್ಬಿಡುತ್ತೆ ನೋಡಿ. ಇವಾಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಉದ್ದನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಸಮವಾಗಿ ಇಟ್ಕೊಂಡು ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಜರಿ ಥ್ರೆಡ್ ಏನಾದರೂ ದಪ್ಪ ಬೇಕಿದ್ರೆ 4 ಎಳೆ ಕೂಡ ಪೋಣಿಸ್ಕೋಬೋದು. ಈ ಥರ ಮುಂದ್ಗಡೆ ತಗೊಂಡು ಈ ಜರಿ ಥ್ರೆಡ್ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೊಳ್ಳಿ. ಬಿಟ್ಕೊಂಡು ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ರೆ ಜರುಗೋದಿಲ್ಲ. ಮೊದಲು ನೋಡಿ, ಈ ಥರ ಬಿಟ್ಟರು ಕೂಡ ಟೈಟಾಗಿ ಕೂಡುತ್ತೆ. ಅದಾದಮೇಲೆ ಒಂದು 3 ರಿಂದ 4 ಸಲ ಇದಕ್ಕೆ ಜರಿ ಥ್ರೆಡನ್ನು ಸುತ್ಕೋಬೇಕು. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚು ನೋಡಿ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಹೋಲ್ ಮಾಡ್ಕೋತೀನಿ. 120 ಎಳೆ ತಗೊಂಡಿದ್ನಲ್ಲ, ಈಗ ಕುಚ್ಚು ಹಾಕ್ಕೊಂಡಾಗ 240 ಎಳೆ ಕುಚ್ಚು ರೆಡಿ ಆಯಿತು. ಪಕ್ಕದಲ್ಲಿ ಸೇಮ್ ಇದೇ ಥರ ಕುಚ್ಚನ್ನು ಕಟ್ಕೋತೀನಿ. ನೋಡಿ, ಇದನ್ನು ಕೂಡ ಇವಾಗ ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಕುಚ್ಚನ್ನು ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಮತ್ತೆ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತೊಗೊಂಡು ಹೆಬ್ಬೆಟ್ಟಾದರೆ ಸ್ವಲ್ಪ ದೂರ ಬರುತ್ತೆ, ಅದಕ್ಕೋಸ್ಕರ ನಮ್ಮ ಈ ಸೆಕೆಂಡ್ ಬೆಟ್ಟನ್ನು ಇಟ್ಕೊಂಡು ಹೋಲನ್ನು ಮಾಡ್ಕೊಳ್ಳಿ. ಇದರಿಂದ ಮಾಡ್ಕೊಳ್ಳೋದ್ರಿಂದ ದೂರ ಕೂಡ ಅನಿಸಲ್ಲ. 1/2 ಇಂಚ್ಗೆ ಒಂದು ನಾವು ಮಾಡ್ಕೊಂಡಾಗೆ ಆಗುತ್ತೆ. ನಿಮ್ಗೆ ಇನ್ನೂ ದೂರ ಬೇಕೆಂದರೆ 1 ಇಂಚ್ಗೆ ಒಂದು ಮಾಡ್ಕೋಬೋದು. ಕುಚ್ಚು ನೋಡಿ, ಫಸ್ಟ್ ಎಷ್ಟು ನಾವು ಉದ್ದಕ್ಕೆ ಕಟ್ ಮಾಡ್ಕೋತೀವೋ ಅದು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಸೇಮ್ ಉದ್ದಕ್ಕೆ ನಾವು ಮಾಡ್ಕೋಬೇಕಾಗತ್ತೆ. ಈ ಥರ ನೀಡಲನ್ನು ತಂದು ಇನ್ನೊಂದು ಥರ ಲಾಕ್ ತೋರಿಸ್ತೀನಿ ನೋಡಿ. ಈ ಥರ ಜರಿ ಥ್ರೆಡನ್ನು ಸ್ವಲ್ಪ ಇಟ್ಕೊಂಡು ಈ ಥರ ಹೂ ಕಟ್ತೀವಲ್ಲ, ಆ ಥರ ಕೂಡ ನಾವು ಲಾಕನ್ನು ಮಾಡ್ಕೋಬೋದು. ಅದಾದಮೇಲೆ ಸೇಮ್ ಮತ್ತೆ ಒಂದು 3 ರಿಂದ 4 ಸಲ ಕುಚ್ಚಿಗೆ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಸೇಮ್ ಇಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು
ನೋಡಿ ಈ ಥರ ಮಾಡೋದ್ರಿಂದ ನಮ್ಗೆ ಕುಚ್ಚು ಹಾಕೋದಕ್ಕೂ ಕೂಡ ಕಷ್ಟ ಅನಿಸುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಜಾಸ್ತಿ ಮಾಡಿದ್ದಾರೆ, ಇಲ್ಲಿಂದ ಈ ಥರ ಒಳಗಡೆ ತಗೊಂಡಿದ್ದಾರೆ. ಈ ಥರ ಮಾಡ್ಕೊಂಡಾಗ ಡಿಸೈನ್ ಏರುಪೇರು ಕಾಣಿಸುತ್ತೆ, ಅಷ್ಟು ನೀಟಾಗಿ ಬರೋದಿಲ್ಲ. ಸ್ವಲ್ಪ ಜಿಗ್ಜಾಗ್ ಮಾಡೋರು ಪೀಕೋ ಹಾಕ್ತಿರ್ತಾರಲ್ಲ ಅಂಥವ್ರು ಕರೆಕ್ಟಾಗಿ ಮಾಡಿದರೆ ಕುಚ್ಚು ಕೂಡ ಚೆನ್ನಾಗಿ ಬರುತ್ತೆ. ಪಕ್ಕದಲ್ಲೇ ಮತ್ತೆ ಒಂದು ಹೋಲ್ ಮಾಡಿಕೊಂಡು ಮತ್ತೆ ಒಂದು ಕುಚ್ಚನ್ನು ಹಾಕ್ಕೋತಿದ್ದೀನಿ. ಈ ಥರ ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಕೈಯಿಂದ ಜರುಗೋದಿಲ್ಲ ಕುಚ್ಚು. ಸ್ಟಾರ್ಟಿಂಗಲ್ಲೇ ಒಂದು ಲಾಕ್ ಮಾಡಿಕೊಂಡ್ರೆ ಅದಾದಮೇಲೆ ಬ್ಯಾಕ್ ಸೈಡಿಂದ ಈ ಥರ ನೋಡಿ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ. ಇವಾಗ ಕುಚ್ಚನ್ನು ಸಮವಾಗಿ ತಗೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ನಿಮಗೆ ಪೂರ್ತಿ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕೇವಲ ನೀವು ಒಂದು 20 ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು. ಒಂದು ಥ್ರೆಡ್ಗೆ 20 ರೂಪೀಸ್ ಆದರೆ ಟೋಟಲ್ 40 ರೂಪೀಸ್. ಅದರಲ್ಲಿ ಒಂದು ಥ್ರೆಡ್ಡಲ್ಲಿ ಆಫ್ ಖರ್ಚಾಗುತ್ತೆ ಅಷ್ಟೇ. ಟೋಟಲ್ ನಮಗೆ 20 ರೂಪೀಸ್ ಆಯಿತು. ಕೆಲವೊಬ್ಬರು ಕಮೆಂಟ್ ಆಗ್ತಾ ಇರ್ತೀರ, ಅದಕ್ಕೋಸ್ಕರ ಹೇಳಿದ್ದು. ಒಂದು ಥ್ರೆಡ್ಗೆ 20 ರೂಪೀಸು, ನೀವು 20 ರೂಪೀಸ್ ಅಂತ ಹೇಳ್ತೀರಲ್ಲ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಡಿಸೈನ್ಗೆ 350ವರೆಗೂ ನಾವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಡೆ ಕಡಿಮೆ ಚಾರ್ಜಸನ್ನು ತಗೋತಾರೆ. ಸೀರೆ ಕಲರ್ ಕಾಂಬಿನೇಷನ್ ಬಂದು ರೆಡ್ಡಿಶ್ ಪಿಂಕ್ ಮತ್ತು ಪಿಸ್ತಾ ಗ್ರೀನ್ ಕಲರ್ ಇದೆ. ಹಾಗೆ ಇದರಲ್ಲಿ ಜರಿ ಬಂದು ಸಿಲ್ವರ್ ಕಲರ್ ಬಂದಿದೆ. ಅದಕ್ಕೋಸ್ಕರ ನಾನು ಕುಚ್ಚು ಕಟ್ಟುವಾಗ ಮಾತ್ರ ಸಿಲ್ವರ್ ಕಲರ್ ಜರಿ ಲೇಸನ್ನು ನಾನು ಯೂಸ್ ಮಾಡ್ಕೋತೀನಿ, ಗೋಲ್ಡ್ ಕಲರ್ ತಗೊಳ್ಳಲ್ಲ. ಹಾಗೆ ಪಲ್ಲು ಮತ್ತು ಬಾಡಿ ಕಲರ್ ಥ್ರೆಡನ್ನು ಯೂಸ್ ಮಾಡ್ಕೋತೀನಿ. ಪಲ್ಲು ಪಿಂಕ್ ಕಲರ್ ಮತ್ತು ಬಾಡಿ ಕಲರ್ ಬಂದು ಪಿಸ್ತಾ ಗ್ರೀನ್. ಈ 2 ಕಲರ್ಗಳನ್ನು ಯೂಸ್ ಮಾಡಿ ನಾನು ಇವತ್ತಿನ ಡಿಸೈನನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ಜಾಸ್ತಿ ಥ್ರೆಡ್ ಕೂಡ ಬೇಕಾಗೋದಿಲ್ಲ ಫ್ರೆಂಡ್ಸ್. ನಾನಿಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಉಳಿದಿರುವಂತಹ ಥ್ರೆಡನ್ನು ತಗೊಂಡಿದ್ದೀನಿ. ಇದು ಬಂದು ಸಿಂಗಲ್ ಇತ್ತು ನನಗೆ, ಅದಕ್ಕೋಸ್ಕರ ಒಂದು ಥ್ರೆಡ್ ತಗೊಂಡಿದ್ದೀನಿ. ಪಿಂಕ್ ಕಲರ್ 2 ಇತ್ತು. ಇದರಿಂದ ನಾವು ಕುಚ್ಚನ್ನು ಮಾಡ್ಕೊಳ್ಳುವಾಗ ಟೈಮ್ ಸೇವ್ ಆಗುತ್ತೆ. ಜಾಸ್ತಿ ಥ್ರೆಡ್ ಇದ್ದಾಗ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋ ಬದಲು ಈ ಥರ ನಾವು 2-3 ಸೇರಿ ಕುಚ್ಚನ್ನು ಮಾಡ್ಕೊಳ್ಳೋದ್ರಿಂದ ಟೈಮ್ ತುಂಬಾ ಉಳಿಯುತ್ತೆ ನಮಗೆ. ನನಗೆ ಈಗ 150 ಎಳೆ ಕುಚ್ಚು ಬೇಕಂದರೆ ಇದರಿಂದ ನಾನು 75 ಸಲ ಸುತ್ತಕೊಂಡ್ರೆ ಸಾಕು, ನನಗೆ 150 ಎಳೆ ಕುಚ್ಚು ರೆಡಿ ಆಗುತ್ತೆ. ಯಾವ ಥರ ಮಾಡಬೇಕಂತ ಕೂಡ ತೋರಿಸ್ತೀನಿ. ತುಂಬ ಉದ್ದವಾಗಿ ಕುಚ್ಚು ಬೇಕು ನಮಗೆ. ಇದು ಒಂದು ಕುಚ್ಚು, ಇದು ಒಂದು ಕುಚ್ಚು, ಒಂದು ಸೀರೆಗೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಮಗೆ ಬೇಕು ಉದ್ದವಾಗಿ. ಅಂದರೆ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ನಿಮಗೆ. ಹಾಗೆ ಈ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ, ಫ್ಲವರ್ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಬೋದು ಬೇಕಿದ್ರೆ. ಹಾಗೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ತಿದ್ದೀನಿ. ಓಕೆ, ಕುಚ್ಚನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನಾನು ರೈಟಿಂಗ್ ಟೇಬಲ್ಗೆ ಇವಾಗ ಸುತ್ತಿ ತೋರಿಸ್ತಾ ಇದ್ದೀನಿ ಕುಚ್ಚು ಎಳೆ ಮಾಡ್ಕೊಳ್ಳೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾಲಿಂದ ಯಾವ ಥರ ಮಾಡ್ಕೋಬೇಕು, ಕಾಲು ಮತ್ತು ಈ ಥರ ಇಟ್ಕೊಂಡು ಉದ್ದವಾಗಿ ಯಾವ ಥರ ಮಾಡಬೇಕಂತ ತೋರಿಸಿದ್ದೆ. ಇವತ್ತು ನಾನು ಈ ಥರ ಮಕ್ಕಳ ರೈಟಿಂಗ್ ಟೇಬಲ್ ಇರುತ್ತಲ್ಲ, ಅದಕ್ಕೆ ನಾನು ಸುತ್ತಿ ತೋರಿಸ್ತಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಒಂದು ಸಲ ಸುತ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಸೀರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. 2 ಎಳೆ ಪಿಂಕ್ ಥ್ರೆಡ್ ತೊಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲಿಂದ ಸ್ಟಾರ್ಟಿಂಗ್ ಇರುತ್ತೋ ಅಲ್ಲಿಂದ ಈ ಥರ 2 ಎಳೆ ಹಿಡ್ಕೊಂಡು ಎಂಡ್ವರೆಗೂ ಅದು ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೆ ನಾವು ಈ ಥರ ಸುತ್ಕೋಬೇಕು. ಈ ಥರ ನಾನು 75 ಎಳೆ ಸುತ್ಕೋತೀನಿ. ಇದಕ್ಕೆ ಈ ಥರ ಸುತ್ತುತ್ತಾ ಬನ್ನಿ. ನೋಡಿ ಇಲ್ಲಿವರೆಗೂ ಸುತ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡ್ ಪಾಯಿಂಟ್ವರೆಗೂ ನಾನೀಗ 75 ಎಳೆ ಸುತ್ಕೋತೀನಿ. ಸುತ್ಕೊಂಡ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಇವಾಗ. ಓಕೆ, ನೋಡಿ 75 ಎಳೆ ಕಂಪ್ಲೀಟ್ ಆಗಿದೆ. ಟೋಟಲ್ 150 ಎಳೆ ದಾರ ರೆಡಿಯಾಗಿದೆ. ಅಂದರೆ 2 ದಾರನ ಸೇರಿ 75 ಸಲ ಸುತ್ಕೊಂಡಿದ್ದೀನಿ. ಇವಾಗ ನನಗಿಲ್ಲಿ 150 ಎಳೆ ದಾರ ರೆಡಿಯಾಗಿದೆ. ಇದನ್ನು ಇವಾಗ ಸಮವಾಗಿ ತಗೊಂಡು ನಾವಿವಾಗ ಕಟ್ ಮಾಡ್ಕೋಬೇಕು. ಎಲ್ಲನೂ ಸೇರಿ ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ. ನೋಡಿ ಇಷ್ಟು ಉದ್ದವಾಗಿರುವಂತಹ ಕುಚ್ಚು ರೆಡಿಯಾಗಿದೆ. ಒಂದೇ ಸಲಕ್ಕೆ ನಾವು ಇದನ್ನು
ಒಂದು ಸೀರೆ ಪೂರ್ತಿ ಮಾಡ್ಕೋಬೋದು. 2 ಥ್ರೆಡ್ ಇದ್ರೆ ಸಾಕು. ಈ ಥರ 2 ಮಾಡ್ಕೊಂಡ್ರೆ ಡಬಲ್ ಕಲರ್‌ನಲ್ಲಿ ಒಂದೇ ಸಲಕ್ಕೆ ಆಗುತ್ತೆ ನಮಗೆ. ಇವಾಗ ಇದಕ್ಕೆ ಗಮ್ಮನ್ನು ಹಚ್ತಾ ಇದ್ದೀನಿ. ಇದೇ ಥರ ಇನ್ನೊಂದು ಪಿಸ್ತಾ ಗ್ರೀನ್ ಇತ್ತಲ್ಲ, ಅದನ್ನು ಕೂಡ ನಾನು 150 ದಾರವಾಗಿ ರೆಡಿ ಮಾಡ್ಕೋತೀನಿ. ಇಷ್ಟು ಆದರೆ ಸಾಕಾಗುತ್ತೆ. ಉಳಿದ್ರೆ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಉಳಿದಿದೆ ಕುಚ್ಚು ಅಂತ. ಕಡಿಮೆ ಬೀಳಲ್ಲ ಆಲ್ಮೋಸ್ಟ್ ಈ ಥರ ಮಾಡಿಕೊಂಡ್ರೆ. ಇನ್ನೊಂದು ಆದಮೇಲೆ ತೋರಿಸ್ತೀನಿ. ಓಕೆ, ನೋಡಿ 2 ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಮುದ್ದೆ ಮುದ್ದೆಯಾಗಿ ಕಾಣ್ತಿದೆ ಅಂತ. ಈ ಥರ ನಾವು ಕುಚ್ಚುಗಳನ್ನು ಹಾಕಿದರೆ ಯಾರೂ ಕೂಡ ಇಷ್ಟಪಡಲ್ಲ. ಇದನ್ನು ನಾವು ಸ್ಟ್ರೇಟ್ನರ್ ಇರ್ಬೋದು, ಇಲ್ಲ ಅಂದರೆ ಐರನ್ ಬಾಕ್ಸಿಂದ ನಾವು ಇದನ್ನು ನೀಟಾಗಿ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೇಕು. ಇದನ್ನು ನಾನು ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮೊದಲು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕುಚ್ಚು ಹಾಕುವಾಗ ತೋರಿಸ್ತೀನಿ ಕುಚ್ಚನ್ನು ಯಾವ ಥರ ಮಾಡಬೇಕಂತ. ಓಕೆ, ನೋಡಿ ಇದು ಒಂದು ಪಲ್ಲು ಸೀದಾ ಕಡೆಯಿಂದನೇ ನಾವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸೀದಾ ಕಡೆಯಿಂದ, ಅದು ಕೂಡ ರೈಟ್ ಸೈಡು ಮತ್ತು ಸ್ಟಾರ್ಟಿಂಗಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಸಿಲ್ವರ್ ಕಲರ್ ಆರಳೆ ದಾರ ಮಾಡಿಟ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಥ್ರೆಡ್ಡಿಂದ ಇಲ್ಲಿ ಜರಿ ಲೇಸ್ ಬಂದಿರೋದ್ರಿಂದ, ಜರಿಯಲ್ಲಿ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರ್ ಕಲರ್ ಥ್ರೆಡ್ಡಿಂದ ನಾನು ಬೇಸ್ ಲೈನನ್ನು ಹಾಕ್ತೀನಿ. ಓಕೆ, ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚುಚ್ಚಿ ದಾರನ ತಂದು ಒಂದು ಸಲ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್. ಅದಾದಮೇಲೆ 5 ಚೈನ್ ಹಾಕ್ಕೋತೀನಿ. 1 2 3 4 5 ಚೈನ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಆವಾಗಲೇ ತೋರಿಸಿದ್ನಲ್ಲ ಈ ಬೀಡನ್ನು ನಾನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್. ನಾನಿಲ್ಲಿ ಪ್ರತಿ ಕಡೆನೂ ಲಾಕ್ ಮಾಡಿದಾಗ 2 ಸಲ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕನ್ನು ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. 2 ಟೈಮ್ಸ್ ಲಾಕ್. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಹಾಕಿದ ಮೇಲೆ ಮೊದಲು ಬೀಡನ್ನು ಲಾಕ್ ಮಾಡಬೇಕು. ಅದಾದಮೇಲೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇಲ್ಲಿಂದ 5 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಬೇಸ್ ಲೈನ್ ಅರ್ಥ ಆಯ್ತು ಅನ್ಕೋತೀನಿ. 1 ಬೀಡ್ ಹಾಕಬೇಕು, 2 ಟೈಮ್ಸ್ ಲಾಕು. ಅದಾದಮೇಲೆ 5 ಚೈನು ಮತ್ತು 2 ಟೈಮ್ಸ್ ಲಾಕು. ಈ ಆರ್ಡರ್ನಲ್ಲಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಇದೇ ಥರ ಮಾಡ್ಕೋಬೇಕು. ಲಾಸ್ಟಲ್ಲಿ ಯಾವ ಥರ ಮಾಡ್ಕೋಬೇಕಂತ ತೋರಿಸ್ತೀನಿ. ಈ ಡಿಸೈನ್ ಹಾಕೋದು ತುಂಬ ಅಂದರೆ ತುಂಬ ಸಿಂಪಲ್ ಫ್ರೆಂಡ್ಸ್. ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಈ ಡಿಸೈನ್ಗೆ ನಾವು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಹಾಗೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನ್. ನಾನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿಯಾಗಿ ಇದೇ ಥರ ಮಾಡ್ಕೊಂಡಿದ್ದೀನಿ. ಒಂದು ಫ್ಲವರ್ ಬೀಡು, 2 ಟೈಮ್ಸ್ ಲಾಕು, 5 ಚೈನು. ಲಾಸ್ಟಲ್ಲಿ ಕೂಡ ಬೀಡ್ ಆದಮೇಲೆ 2 ಟೈಮ್ಸ್ ಲಾಕು, 5 ಚೈನು ಮತ್ತು 2 ಟೈಮ್ಸ್ ಲಾಕ್ ಈ ಥರ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಇವಾಗ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದು ಬಿಚ್ಕೊಳ್ಳೋದಿಲ್ಲ. ಈ 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಲಾಸ್ಟಲ್ಲಿ ಇಲ್ಲಿ ಕುಚ್ಚು ಹಾಕ್ತೀವಲ್ಲ ಅದ್ರ ಒಳಗಡೆ ಹಾಕಿ ಕಟ್ಕೋಬೋದು. ಬೇಡ ಅಂದರೆ ಇಲ್ಲಿ ಗಮ್ಮಚ್ಚಿ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ನಾನು ಆವಾಗಲೇ ತೋರಿಸಿದ್ನಲ್ಲ ಕುಚ್ಚು ಫುಲ್ಲು ಮುದ್ದೆ ಮುದ್ದೆ ಆಗಿ ಬಂದಿತ್ತಲ್ಲ. ಇವಾಗ ನೋಡಿ
ಸ್ಟ್ರೈಟ್ನರ್ನಿಂದ ಈ ಥರ ಸ್ಟ್ರೇಟ್ ಆಗಿ ಮಾಡ್ಕೊಂಡಿದ್ದೀನಿ. ತುಂಬಾನೇ ನೀಟಾಗಿ ಬಂದಿತ್ತು. ಈ 2 ಕುಚ್ಚುಗಳು ಪೂರ್ತಿ ಸೀರೆಗೆ ನನಗೆ ಸಾಕಾಗುತ್ತೆ ಇವಾಗ. ಉದ್ದವಾಗಿ ಕೂಡ ಯಾವ ಥರ ಮಾಡಬೇಕಂತ ಕೂಡ ತೋರಿಸ್ಕೊಟ್ಟಿದ್ದೀನಿ ಕುಚ್ಚನ್ನು. 150 ಎಳೆ ಇದೆ. ಇದು ನಾವು ಸೀರೆಗೆ ಡಬಲ್ ಮಾಡ್ಕೊತೀವಲ್ಲ ಕುಚ್ಚು ಹಾಕಿದಾಗ, ಅವಾಗ ನಮಗೆ 300 ಎಳೆ ಆಗುತ್ತೆ ಇದು. ಇವಾಗ ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಳೋಣ. ಯಾವ ಥರ ಅಂತ ನೋಡೋಣ ಇವಾಗ. ಓಕೆ, ಇಲ್ಲಿ ಫಸ್ಟ್ ಒಂದು 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ತಗೋತೀನಿ. ನೀವು ಕುಚ್ಚು ನೋಡಿ ಸಿಂಗಲ್ ಹಾಕ್ಕೋಬೋದು. ಒಂದು ಪಿಂಕ್, ಒಂದು ಗ್ರೀನು, ಇಲ್ಲಾಂದರೆ 4 ಡಿಫ್ರೆಂಟ್ ಕಲರು, ಇಲ್ಲಾಂದರೆ ಡಬಲ್ ಈ ಥರ ಹಾಕ್ಕೋಬೋದು. ಮೊದಲು ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಬರುತ್ತೋ ಇಲ್ಲೋ ನೋಡಿಕೊಂಡು ಅದಾದಮೇಲೆ ಹಾಕ್ಕೊಳ್ಳಿ. ಲಾಸ್ಟಿಗೆ ಆ ಥರ ಬಂದಿಲ್ಲ ಅಂದರೆ ನೀವು ಸಿಂಗಲ್ ಹಾಕ್ಕೊಳ್ಳೋದು ಬೆಟರ್. ಕರೆಕ್ಟಾಗಿ ಫಿನಿಶಿಂಗ್ ಕೂಡ 4 ಎಂಡ್ ಆಗಬೇಕು. 2 ಹಾಕ್ಕೊಂಡಿದ್ರೆ ಫಿನಿಶಿಂಗ್ ಕೂಡ 2 ಎಂಡ್ ಆಗಬೇಕು. ಆ ಥರ ಬಂದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಕೌಂಟಿಂಗಲ್ಲಿ ಬಂದಿಲ್ಲ ಅಂದರೆ ನೀವು ಸಿಂಗಲ್ ಹಾಕ್ಕೊಳ್ಳಿ. ಈ ಥರ ಕುಚ್ಚನ್ನು ತಂದೆ ನಾನಿಲ್ಲಿ ಒಂದು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿ ಸಿಲ್ವರ್ ಬಂದಿರೋದ್ರಿಂದ ಸಿಲ್ವರ್ ಕಲರಿಂದನೇ ಕುಚ್ಚನ್ನು ಹಾಕ್ತಾ ಇದ್ದೀನಿ. ಬ್ಯಾಕ್ ಸೈಡಿಂದ ತೊಗೊಂಡು ಬನ್ನಿ ಈ ಥರ. ಅದಾದಮೇಲೆ ಇಲ್ಲಿ ಒಂದು ಲಾಕ್ ಮಾಡ್ಕೊತೀನಿ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕುಚ್ಚು ಇವಾಗ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದೇ ಥರ ನಾನು ಪೂರ್ತಿ ಸೀರೆನ ಹಾಕಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟೋದು ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಪಿಸ್ತಾ ಗ್ರೀನಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನಲ್ಲ, ಎಂಡಲ್ಲಿ ಪಿಂಕ್ ಬಂದಿದೆ ನನಗೆ. ಆದರೆ 4 ಕುಚ್ಚು ಕರೆಕ್ಟಾಗಿ ಬಂದಿದೆ. ಹಾಗೆ ಕುಚ್ಚು ಕಟ್ಟಿದ ಮೇಲೆ ಇಷ್ಟು ಕುಚ್ಚು ಎಕ್ಸ್ಟ್ರಾ ಆಗಿದೆ. ಇನ್ನೂ ಕಡಿಮೆ ಮಾಡ್ಕೊಂಡಿದ್ರು ಕೂಡ ನಡೀತಿತ್ತು. ಒಂದು ವೇಳೆ ಇದೇ ಥರ ಸೇಮ್ ಕಲರ್ ಏನಾದರೂ ಬಂದಾಗ ಸೀರೆ, ಅದಕ್ಕೆ ಇದನ್ನು ಮ್ಯಾಚ್ ಮಾಡಿ ನಾವು ಹಾಕ್ಕೋಬೋದು. ಈ ಡಿಸೈನ್ಗೆ ಒಂದು 300ರಿಂದ 350ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿಲ್ಲಿ 250ಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಷ್ಟೇ ಬಜೆಟಲ್ಲಿ ನಮಗೆ ಹಾಕಿ ಕೊಡಿ ಅಂತ ಕೇಳಿದಾಗ ಹಾಕಬೇಕಾಗತ್ತೆ. ಕೆಲವೊಬ್ಬರಿಗೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಿಮ್ಮ ಪ್ಲೇಸಸ್ ಮೇಲೆ ನೋಡಿಕೊಂಡು ನೀವು ಚಾರ್ಜಸನ್ನು ಮಾಡ್ಕೊಳ್ಳಿ. ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಷ್ಟೇ ರೇಟ್ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿದೆ, ಹಾಕೋದಕ್ಕೂ ಕೂಡ ಈಸಿಯಾಗಿ ಹಾಕೋಬೋದು. ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋನ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇದು ಬಂದು ನೋಡಿ ಮದುವೆ ಸೀರೆ ಇದೆ, ಮುಹೂರ್ತ ಸೀರೆ ಇದು. ಅಂದರೆ ಮುಹೂರ್ತ ಅಂದರೆ ರಿಸೆಪ್ಷನ್ಗೆ ಹಾಕೋತಾರಲ್ಲ ಆ ಸೀರೆ ಇದು. ಇದಕ್ಕೆ ನೋಡಿ ಯಾವ ಥರ ಹಾಕಿ ಅಂತ ಕೇಳಿದ್ದಾರೆ ಅಂದರೆ, ಹಾಕೋದಕ್ಕೆ ಸಿಂಪಲ್ ಆಗಿರಬೇಕು, ಹಾಗೆ ನೋಡೋದಕ್ಕೆ ಗ್ರ್ಯಾಂಡ್ ಆಗಿ ಕಾಣಬೇಕು. ಆ ಥರ ಒಂದು ಸಿಂಪಲ್ ಕುಚ್ಚನ್ನು ಹಾಕಿ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಸಿಂಪಲ್ ಆಗಿ ಒಂದು ಕುಚ್ಚನ್ನು ಮಾಡಿ ತೋರಿಸ್ತೀನಿ. ಇದಕ್ಕೆ ನೋಡಿ ನಾನು ಈ ಥರ ಬೀಡ್ಸ್ಗಳನ್ನು ಬಳಸಿದ್ದೀನಿ. ಹಾಗೆ ರಿಂಗ್ ಬೀಡ್ಸು, ಈ 2 ತರಹದ ಬೀಡ್ಗಳನ್ನು ಬಳಸಿ ನಾನು ಈ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ಥರ ಇದೆ. ಪಲ್ಲುನಲ್ಲಿ ಪೂರ್ತಿಯಾಗಿ ಗೋಲ್ಡ್ ಜರಿನೇ ಬಂದಿದೆ, ನೋಡ್ತಾ ಇರ್ಬೋದು. ಪೂರ್ತಿಯಾಗಿ ಗೋಲ್ಡ್ ಇದೆ. ಈ ಥರ ಹಿಡಿದಾಗ ಮಾತ್ರ ಸ್ವಲ್ಪ ಪಿಂಕ್ ಆಗಿ ಕಾಣಿಸುತ್ತೆ. ಬಾರ್ಡರ್ ಬಂದು ರೆಡ್ ಕಲರ್ ಇದೆ, ಅಂದರೆ ರೆಡ್ಡಿಶ್ ಪಿಂಕ್ ಬರುತ್ತಲ್ಲ ಆ ಥರ ಇದೆ ಕಲರು. ಅದಕ್ಕೋಸ್ಕರ ನಾನು ಬಾರ್ಡರ್ನಲ್ಲಿ ಬಂದಿದೆ ಅಲ್ಲ ಅದೇ ಕಲರನ್ನು ತಗೊಂಡಿದ್ದೀನಿ. ಯಾಕಂದರೆ ಇದಕ್ಕೆ ಹಾಕಿದಾಗ ಗೋಲ್ಡೇ ಹಾಕಿದರೆ ಇದಕ್ಕೆ ಹೈಲೈಟ್ ಆಗಿ ಕಾಣಿಸಲ್ಲ. ಪಿಂಕ್ ಹಾಕಿದರೂ ಕೂಡ ಅದು ಕೂಡ ಕರೆಕ್ಟಾಗಿ ಬರಲ್ಲ. ಅದಕ್ಕೋಸ್ಕರ ನಾನು ರೆಡ್ಡಿಶ್ ಪಿಂಕ್ ಬಾರ್ಡರ್ನಲ್ಲಿ ಇದೆಯಲ್ಲ ಅದೇ ಕಲರ್ದು 6 ಎಳೆ ದಾರನ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿದರೆ ಇದಕ್ಕೆ ಡಿಸೈನ್ ಕೂಡ ಹೈಲೈಟ್ ಆಗಿ ಕಾಣಿಸುತ್ತೆ. ಸಿಂಗಲ್ ಕಲರ್ನಲ್ಲಿ ಬರುತ್ತೆ ಡಿಸೈನು, ಕ್ರೋಶಾ ಡಿಸೈನು. ಹಾಗೆ ಗೋಲ್ಡ್ ಕಲರ್ ಬಂದು ಕುಚ್ಚು ಹಾಕೋದಕ್ಕೆ ನಾನು ಯೂಸ್ ಮಾಡ್ಕೋತೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಇದು ಪಲ್ಲು ಅಲ್ಲ, ಪಲ್ಲು ಇದು ಸೀದಾ ಕಡೆ ಇದೆ, ಇದು ಬಂದು ಉಲ್ಟಾ ಕಡೆ. ನಾನೀಗ ಸೀದಾ ಕಡೆಯಿಂದ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಅದು ಕೂಡ ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನನ್ನು ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡೋಣ ಇವಾಗ. 6 ಎಳೆ ದಾರನ ಮೊದಲು ಈ ಥರ ಬೆರಳಿಗೆ ಸುತ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲನ್ನು ಚುಚ್ಕೊಂಡು ದಾರನ ಮೇಲ್ ತಂದು ಒಂದು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ 2 ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ಡಿಸೈನ್ ಬಿಚ್ಕೊಳ್ಳೋದಿಲ್ಲ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ನಾನಿವಾಗ ಚೈನ್ಗಳನ್ನು ಹಾಕ್ತೀನಿ. 5 ಚೈನ್ಗಳನ್ನು ಹಾಕಿ ಸ್ಟ್ರೇಟ್ ಆಗಿ ಇಟ್ಕೋತೀನಿ. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟ್ ಆಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರನ ಮೇಲ್ ತಂದು ಲಾಕನ್ನು ಮಾಡ್ತೀನಿ.
ಇಲ್ಲಿಂದ ಇವಾಗ ನಾನು 3 ಚೈನ್ಸ್ ಹಾಕ್ತೀನಿ. 5 ಚೈನ್ ಆದ್ಮೇಲೆ 3 ಚೈನ್ ಹಾಕಿ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಅನ್ನ ಮಾಡ್ತೀನಿ. ಇಲ್ಲಿಂದ ಇವಾಗ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು. ನೋಡಿ, ರಿಂಗ್ ಬೀಡ್ ಒಳಗಡೆಗೆ ಈ ಬೀಡ್ ಅನ್ನ ಹಾಕಿದೀನಿ. 2 ಬೀಡ್ ಅನ್ನ ಒಟ್ಟಿಗೆ ಆಡ್ ಮಾಡ್ಕೋಬೇಕು. ನೋಡಿ, ಈ ತರ ಹಾಕೊಂಡು ನೀಡಲ್ ನಿಂದ ಥ್ರೆಡ್ಗೆ ಬೀಡ್ ಅನ್ನ ಪಾಸ್ ಮಾಡ್ಕೊಳ್ಳಿ. ಇವಾಗ ಬೀಡ್ ಲಾಕ್ ಮಾಡ್ಕೋಬೇಕು. ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಕರೆಕ್ಟ್ ಆಗಿ ಇಟ್ಕೊಂಡು ಲಾಕ್ ಅನ್ನ ಮಾಡಿ. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ನೋಡ್ಕೊಂಡು ಲಾಕ್ ಅನ್ನ ಮಾಡ್ಕೊಳ್ಳಿ. 5 ಚೈನು, ಅದಾದ್ಮೇಲೆ 3 ಚೈನು, ಬೀಡು, ಮತ್ತೆ 3 ಚೈನು. ಇವಾಗ ಮತ್ತೆ 5 ಚೈನ್ ಹಾಕ್ತೀನಿ. ಈ 5 ಚೈನ್ ಬಂದು ಕುಚ್ಚು ಹಾಕೋದಕ್ಕೆ 5 ಚೈನ್ ಹಾಕಿ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊತಿದ್ದೀನಿ. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಬೇಕು. ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಅನ್ನ ಮಾಡಿ. ಇಲ್ಲಿಂದ ಇವಾಗ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡು ಮತ್ತೆ ಈ ಬೀಡನ್ನ ಹಾಕಿ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋತಿದ್ದೀನಿ. ಇದನ್ನ ಇವಾಗ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಅನ್ನ ಮಾಡ್ತೀನಿ. ಇನ್ನೊಂದು ಏನಂದ್ರೆ, ರಿಂಗ್ ಬೀಡ್ ತುಂಬಾ ಸ್ಮೂತ್ ಆಗಿರುತ್ತೆ. ಅದನ್ನ ನಾವು ತುಂಬಾ ನಾಜೂಕಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬೇಕು. ಜಾಸ್ತಿ ಟೈಟ್ ಆಗಿ ಎಳೆಯೋದು, ಆರ್ಚ್ ಹಾಕೊಳ್ಳುವಾಗ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಮಾಡಿದ್ರೆ ಇದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿ. ರಿಂಗ್ ಬೀಡ್ ಅಥವಾ ಸ್ಕ್ವೇರ್ ಶೇಪ್ ಬೀಡ್ ಇರ್ಬೋದು. ಮತ್ತೆ 3 ಚೈನ್ ಹಾಕೊಂಡು ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೋತಿದ್ದೀನಿ. ಅದಾದ್ಮೇಲೆ 5 ಚೈನ್ಸ್ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡಿ. 5 ಚೈನ್ ಆದ್ಮೇಲೆ ಮತ್ತೆ 3 ಚೈನ್. ಅರ್ಥ ಆಯ್ತು ಅನ್ಕೋತೀನಿ. ಬೇಸ್ ಲೈನ್ ರಿಂಗ್ ಬೀಡ್ ಅಕ್ಕಪಕ್ಕ 3 ಚೈನ್ಸ್ ಬರಬೇಕು. ಮಿಡಲ್ ನಲ್ಲಿ 5 ಚೈನ್. ನೋಡಿ, ಈ ತರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತೆ ಇವಾಗ ಬೀಡ್ ಬರುತ್ತೆ. ಇಲ್ಲಿ ಎಂಡ್ ವರ್ಗೂ ಇದೇ ತರ ಮಾಡ್ತಾ ಹೋಗ್ಬೇಕು. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಬೇಸ್ ಲೈನು. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ ವರ್ಗೂ ಇದೇ ತರ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಅಲ್ಲಿ ಕೂಡ 5 ಚೈನ್ ಆದ್ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸಲ ಲಾಕ್ ಮಾಡ್ಕೋತೀನಿ. ಲಾಸ್ಟ್ ಅಲ್ಲೂ ಕೂಡ 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ ಗಳನ್ನ ಹಾಕಿ ಲಾಸ್ಟ್ ಅಲ್ಲಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಬೇಸ್ ಲೈನ್ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಡಿಸೈನ್ ಅನ್ನ ನೋಡ್ಕೊಳ್ಳೋಣ. ನೋಡಿ, ಈ ತರ ಬಂದಿದೆ. ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಅಲ್ಲಿ 1 ಲಾಕ್ ಮಾಡ್ಕೋತೀನಿ. ಬೇಕಿದ್ರೆ ಇಲ್ಲೂ ಕೂಡ 2 ಸಲ ಲಾಕ್ ಮಾಡ್ಕೋಬಹುದು. ಅದಾದ್ಮೇಲೆ 5 ಚೈನ್ ಹಾಕಿ 5 ಚೈನ್ ಮೇಲೆ ಲಾಕ್ ಅನ್ನ ಮಾಡ್ತೀನಿ. 5 ಚೈನ್ ಹಾಕೊಂಡು 5 ಚೈನ್ ಲಾಕ್ ಮೇಲೆನೆ ಲಾಕು. ನೋಡಿ, ನೆಕ್ಸ್ಟ್ ಇವಾಗ ಇಲ್ಲಿಂದ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆಗೆ ಈ ತರ ನೀಡಲ್ನ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 4 ದಾರ ಇದೆಯಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ತ್ರಿಬಲ್ ಕ್ರೋಶ ಕಂಬ ಇದ್ದು. ಇಲ್ಲಿಂದ ಇವಾಗ 2 ಚೈನ್ ಹಾಕಿ ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೊಂಡಾಗ ಪಿಕಾಟ್ ಬರುತ್ತೆ. ಮತ್ತೆ ಇವಾಗ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು ಇಲ್ಲೂ ಕೂಡ ಇವಾಗ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬಗಳು ಒಂದೇ ಸಮವಾಗಿ ಬರೋ ತರ ಹಾಕಿ, ಅದಾದ್ಮೇಲೆ 2 ಚೈನ್ಗಳು ಈ 2 ಕಂಬದ ಮಧ್ಯದಲ್ಲಿ ಲಾಕ್ ಅನ್ನ ಮಾಡಿ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ತ್ರಿಬಲ್ ಕ್ರೋಶ ಕಂಬ. ಅದಾದ್ಮೇಲೆ 2 ಚೈನ್ಗಳು 2 ಕಂಬಗಳ ಮಧ್ಯೆ ಲಾಕ್ ಮಾಡ್ಕೊಂಡಾಗ ಪಿಕಾಟ್ ಬರುತ್ತೆ. ಇದೇ ತರ ರಿಂಗ್ ಬೀಡ್ಗೆ ಕೆಳಗಡೆ ಪಾರ್ಟ್ ಎಷ್ಟು ಇಡಿಸುತ್ತೋ ಅಷ್ಟು ಕಂಬಗಳನ್ನ ನಾವು ಮಾಡ್ಕೋಬೇಕು. ಈಗ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಲ್ಲ, ಪೂರ್ತಿ ರಿಂಗ್ ಬೀಡ್ ತ್ರಿಬಲ್ ಕ್ರೋಶ ಕಂಬನೇ ಮಾಡ್ಕೋಬೇಕು. ಒಂದ್ ವೇಳೆ ಡಬಲ್ ಕ್ರೋಶ ಕಂಬ ಏನಾದ್ರೂ ಮಾಡಿದ್ರೆ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಇದೇ ತರ ಮಾಡ್ಕೋತೀನಿ. ನೋಡಿ, ಇಲ್ಲಿ ನಾನು 8 ತ್ರಿಬಲ್ ಕ್ರೋಶ ಕಂಬ ಮತ್ತೆ ಪಿಕಟ್ ಗಳನ್ನ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದನ್ನ ಈ 3 ಚೈನ್ ಲಾಕ್ ಇದೆಯಲ್ಲ ಅದ್ರ ಮೇಲ್ಗಡೆಗೆ ಲಾಕ್ ಅನ್ನ ಮಾಡ್ಕೋತೀನಿ.
ನೋಡಿ ಈ ತರ ಬಂದಿದೆ ಆರ್ಚ್. ನೆಕ್ಸ್ಟ್ ಇವಾಗ 5 ಚೈನ್ ಮೇಲೆ 5 ಚೈನ್ ಅನ್ನ ಹಾಕಿ ಲಾಕ್ ಅನ್ನ ಮಾಡ್ತೀನಿ. ಈ 5 ಚೈನ್ ಬಂದು ಕುಚ್ಚನ್ನ ಕಟ್ಟೋದಕ್ಕೆ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡ್ ಅನ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆಗೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಫಸ್ಟ್ ಒಂದು ಆರ್ಚ್ಗೆ ನಾವು ಯಾವ ತರ ಮಾಡ್ಕೊಂಡಿರ್ತೀವೋ ಅದೇ ತರ ಕಂಟಿನ್ಯೂ ಮಾಡಬೇಕು. ಇವಾಗ 2 ಚೈನ್ ಹಾಕಿ ಲಾಕ್ ಅನ್ನ ಮಾಡ್ಕೋತೀನಿ, ಪಿಕಟ್ ಆಗುತ್ತೆ. ಮತ್ತೆ 2 ಸಲ ಥ್ರೆಡ್ ಅನ್ನ ಸುತ್ತಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ ಕಂಬ. ಈಗ ಫಸ್ಟ್ ಒಂದು ನಾನು 8 ಮಾಡ್ಕೊಂಡಿದ್ನಲ್ಲ ಟ್ರಿಬಲ್ ಕ್ರೋಶೆ ಕಂಬ, ಸೀರೆ ಪೂರ್ತಿ ಈಗ ಕಂಪ್ಲೀಟ್ ಆಗೋವರೆಗೂ ನಾನು 8 ಟ್ರಿಬಲ್ ಕ್ರೋಶೆ ಕಂಬ ಮತ್ತೆ ಈ ತರ 2 ಚೈನ್ ಹಾಕಿ ಪಿಕಟ್ ಗಳನ್ನ ಮಾಡ್ತಾ ಹೋಗ್ತೀನಿ. ಇಲ್ಲೂ ಕೂಡ ಇವಾಗ 8 ಮಾಡ್ಕೋತೀನಿ. ಕೂಡ ನಾನು ಸೇಮ್ 8 ಟ್ರಿಬಲ್ ಕ್ರೋಶೆ ಕಂಬ ಮತ್ತೆ ಪಿಕಟ್ ಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಈ ತರ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ 3 ಚೈನ್ ಲಾಕ್ ಮೇಲೆ. ಇವಾಗ ಮತ್ತೆ 5 ಚೈನ್ ಮೇಲೆ 5 ಚೈನ್ ಹಾಕೋತೀನಿ. ಇದೇ ತರ ಇವಾಗ ನೆಕ್ಸ್ಟ್ ನೀವು ಆರ್ಚ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಲಾಸ್ಟ್ ವರೆಗೂ ಇದೇ ತರ ಮಾಡ್ಕೊಂಡಿದ್ದೀನಿ. ಆರ್ಚ್ ಆದ್ಮೇಲೆ 5 ಚೈನ್ ಹಾಕಿ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಲಾಸ್ಟ್ ಅಲ್ಲಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ. ಇದನ್ನ ಕುಚ್ಚು ಹಾಕೊಳ್ಳುವಾಗ ಒಳಗಡೆ ಹಾಕಿ ಕುಚ್ಚನ್ನ ಹಾಕೋಬೇಕು. ಈಗ ನೋಡಿ ಈ 5 ಚೈನ್ ಗ್ಯಾಪ್ ಒಳಗಡೆ ನಾನು ಕುಚ್ಚನ್ನ ಕಟ್ಟಿದ ಮೇಲೆ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟೋದಕ್ಕೆ 137 ದಾರ ತಗೊಂಡಿದ್ದೀನಿ. ಡಬಲ್ ಮಾಡ್ಕೊಂಡಾಗ 267 ಕುಚ್ಚು ರೆಡಿ ಆಗುತ್ತೆ. ಈ ತರ ನಾನು ಪೂರ್ತಿ ಸೀರೆಗೆ ಕುಚ್ಚನ್ನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. 1 ಗಂಟೆಯಲ್ಲೇ ನಾನು ಈ ಡಿಸೈನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೇಗ ಬೇಗ ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಬಿಗಿನರ್ಸ್ಗೋಸ್ಕರ ಸೀರೆ ಕುಚ್ಚನ್ನ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ, ಸ್ಟಾರ್ಟಿಂಗ್ ಇಂದ ಏನೇನ್ ಮಾಡ್ಕೋಬೇಕಂತ. ಇವಾಗ ಒಂದು ನಾನು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಒಂದು ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ತರ ರಿಂಗ್ ಬೀಡ್ಸ್ ಗಳನ್ನ ತಗೊಂಡಿದ್ದೀನಿ. ಹಾಗೆ ಈ ತರ 3 mm ಇರುವಂತಹ ಚಿಕ್ಕ ರೌಂಡ್ ಬೀಡ್ಸ್ ಅನ್ನ ತಗೊಂಡಿದ್ದೀನಿ. ಹಾಗೆ ಕುಚ್ಚನ್ನ ಕಟ್ಟೋದಕ್ಕೆ ಜರಿ ಥ್ರೆಡ್ ತಗೊಂಡಿದ್ದೀನಿ. ಇದನ್ನ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಪೋಣಿಸ್ಕೊಂಡು ಇಟ್ಕೋಬೇಕು. ನಿಮ್ಗೆ ದಪ್ಪ ಬೇಕು ಜರಿ ಥ್ರೆಡ್ ಅಂದ್ರೆ 4 ಎಳೆ ಕೂಡ ಮಾಡ್ಕೋಬಹುದು. ನಾನು 2 ಎಳೆ ಮಾತ್ರ ಪೋಣಿಸ್ಕೊಂಡಿದ್ದೀನಿ. ಹಾಗೆ ಕುಚ್ಚುಗಳನ್ನ ಕಟ್ ಮಾಡೋದಕ್ಕೆ ಟ್ರಿಮ್ಮರ್ ಅನ್ನ ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸೀಸರ್ ಇಂದ ಅಷ್ಟು ಕರೆಕ್ಟ್ ಆಗಿ ಕಟ್ ಆಗೋದಿಲ್ಲ ಅಂತ ನಮ್ಮ ಅಭಿಪ್ರಾಯ. ಒಂದ್ ವೇಳೆ ನಿಮ್ಗೆ ಅದರಿಂದನೇ ನಾರ್ಮಲ್ ಸೀಸರ್ ಇಂದ ಕರೆಕ್ಟ್ ಆಗಿ ಬರುತ್ತೆ ಅಂದ್ರೆ ಅದರಿಂದನೇ ಕಟ್ ಮಾಡ್ಕೋಬಹುದು. ಹಾಗೆ ಈ ತರ ಸಿಲ್ಕ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇವಾಗ ಕುಚ್ಚು ಕಟ್ಟೋದಕ್ಕೆ ಮೊದಲು ನಮ್ಗೀಗ ಕುಚ್ಚು ಬೇಕಲ್ಲ, ಕುಚ್ಚನ್ನ ಯಾವ ತರ ರೆಡಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಜಾಸ್ತಿ ಜನ ಕಮೆಂಟ್ ಮಾಡ್ತಾ ಇದ್ರಿ ಕುಚ್ಚನ್ನ ಯಾವ ತರ ಮಾಡ್ಬೇಕಂತ. ಆಲ್ರೆಡಿ ನಾನು ಎಲ್ಲಾ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆಲ್ಮೋಸ್ಟ್. ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ ಮಕ್ಕಳದು, ಅದಕ್ಕೂ ಕೂಡ ಮಾಡ್ಕೋಬಹುದು. ಅಥವಾ ನಾನು ಕಾಲಿಂದ ಸುತ್ಕೊಳ್ಳೋದು ಕೂಡ ತೋರಿಸಿದೀನಿ, ಅದನ್ನ ಕೂಡ ಮಾಡ್ಕೋಬಹುದು. ಇಲ್ಲ ಅಂದ್ರೆ ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡ್ ಇರುತ್ತಲ್ಲ ಅದಕ್ಕೂ ಕೂಡ ಮಾಡ್ಕೋಬಹುದು. ಇವಾಗ ನಾನು ಚಿಕ್ಕದಾಗಿ ಸ್ವಲ್ಪ ಮಾಡಿ ತೋರಿಸ್ತಾ ಇರೋದ್ರಿಂದ ಒಂದು ಸ್ಲೇಟ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ಥ್ರೆಡ್ ತಗೊಳ್ಳಿ, ಇದನ್ನ ಈ ತರ ಇಟ್ಕೋಬೇಕು. ಇಟ್ಕೊಂಡು ನಿಮ್ಗೆ ಎಷ್ಟು ಎಳೆ ಬೇಕೋ ಕುಚ್ಚು ಅಷ್ಟು ನೀವು ಸುತ್ಕೋಬೇಕು. ಈ ತರ ಸುತ್ತುತ್ತಾ ಬನ್ನಿ. ಒಂದ್ ವೇಳೆ ಸೇಮ್ ಕಲರ್ ಥ್ರೆಡ್ 2, 3 ಇದ್ರೆ 120 ಎಳೆ ಬೇಕಂದ್ರೆ 2 ಇದ್ರೆ ಒಂದ್ 60 ಸಲ ಸುತ್ಕೊಂಡ್ರೆ ಸಾಕು. ಈ ತರ ನೀವು ಸೇಮ್ ಕಲರ್ ಥ್ರೆಡ್ ಇಂದ ಮಾಡ್ಕೊಂಡ್ರೆ ಒಂದ್ 2-3 ತಗೊಂಡು ಕುಚ್ಚನ್ನ ರೆಡಿ ಮಾಡ್ಕೊಳ್ಳೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ನಾನೀಗ 120 ಎಳೆ ಮಾಡ್ಕೋತೀನಿ. ಇಲ್ಲಿ ಒಂದೇ ಥ್ರೆಡ್ ಇರೋದ್ರಿಂದ ನಾನು 120 ಸಲ ಈ ತರ ಸುತ್ಕೋತೀನಿ. ನೋಡಿ ಈ ತರ ಸುತ್ತುತ್ತಾ ಬನ್ನಿ. ನಾನು 120 ಟೈಮ್ಸ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. 120 ಸಲ ಆಗಿದೆ. ಇವಾಗ ಇದನ್ನ ಈ ತರ ಸಮವಾಗಿ ತಗೊಂಡು ಈ ತರ ಕಟ್ ಮಾಡ್ಕೊಳ್ಳಿ. ಓಕೆ, ಇದನ್ನ ಸೈಡಿಗೆ ಎತ್ತಿಟ್ಕೋತೀನಿ. ನೋಡಿ ಈ ತರ ಬಂದಿದೆ. ಇವಾಗ ಒಂದ್ ವೇಳೆ ನೀವು ಕ್ರೋಶಾ ಒಳಗಡೆ ಹಾಕ್ತಾ ಇದ್ರೆ ಅಂದ್ರೆ ಕ್ರೋಶಾ ಡಿಸೈನ್ ಮಾಡ್ಕೊಂಡಿರ್ತೀರಲ್ಲ, ಚೈನ್ ಒಳಗಡೆ ಹಾಕೋದಿದ್ರೆ ಹೀಗೆ ಗಮ್ಮನ್ನ ಹಚ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದ್ ವೇಳೆ ಸೀರೆಗೆ ಹೋಲ್ ಮಾಡ್ಕೊಂಡು ಹಾಕೋದಿದ್ರೆ ಇದನ್ನ ಈ ತರ ಚೂಪ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಈ ಥ್ರೆಡ್ ಅನ್ನ ಇಂಚು ಮುಂಚು ಮಾಡ್ಕೊಳ್ಳಿ. ಹಿಂದೆ ಮುಂದೆ ಸ್ವಲ್ಪ ಮಾಡ್ಕೊಂಡು ಇವಾಗ ಇದಕ್ಕೆ ಗಮ್ಮನ್ನ ಹಚ್ಕೋತೀವಿ.
ಚೈನ್ ಒಳಗಡೆ ಹಾಕೋದಿದ್ರೆ ಹಾಗೆ ಮಾಡಿದ್ರೆ ನಡೆಯುತ್ತೆ. ಸೀರೆಗೆ ಮಾಡ್ಕೋಬೇಕಂದ್ರೆ ಇದು ಚೂಪಾಗಿರ್ಬೇಕು, ಅವಾಗ ಬೇಗನೆ ಬರುತ್ತೆ. ಈ ತರ ಚೂಪಾಗಿ ಮಾಡ್ಕೋತೀನಿ. ಇದನ್ನ ಕಂಪ್ಲೀಟ್ ಆಗಿ ಒಣಗಿದ್ಮೇಲೆ ನಾವು ಯೂಸ್ ಮಾಡ್ಕೋಬೇಕು, ಅವಾಗ ಗಟ್ಟಿ ಆಗತ್ತಲ್ಲ, ಹಾಕೋದಕ್ಕೂ ಕೂಡ ಸುಲಭವಾಗಿ ಬರುತ್ತೆ. ನೋಡಿ ಈ ತರ ಇದು ಕಂಪ್ಲೀಟ್ ಆಗಿ ಒಣಗಬೇಕು. ಓಕೆ, ನೋಡಿ ಈ ತರ ನಾನಿವಾಗ ಇದನ್ನ ನಾನು ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ನಲ್ಲಿ ಮಾಡಿ ತೋರಿಸ್ತಾ ಇರೋದ್ರಿಂದ 2 ಕಲರ್ ಥ್ರೆಡ್ ಗಳನ್ನ ಮಾಡಿಟ್ಕೊಂಡಿದೀನಿ. ಲೈಟ್ ಪಿಂಕ್ ಮತ್ತೆ ಗ್ರೀನ್ ಕಲರ್. ಇದು ಕೂಡ 127 ಇದೆ. ನೋಡಿ, ಎರಡು ಕೂಡ ಈ ತರ ಚೂಪಾಗಿ ಮಾಡಿ ಇಟ್ಕೊಂಡಿದೀನಿ. ಇದು ಗಟ್ಟಿ ಆಗ್ಬೇಕು, ಅವಾಗ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಇವಾಗ ಇದನ್ನ ಈ ತರ ಮಾಡ್ಕೊಂಡ್ರೆ ಕುಚ್ಚು ಅಷ್ಟು ನೀಟಾಗಿ ಬರೋದಿಲ್ಲ. ಇದನ್ನ ನಾವು ಐರನ್ ಬಾಕ್ಸ್ ಅಥವಾ ಸ್ಟ್ರೇಟ್ನರ್ ನಿಂದ ಸ್ಟ್ರೇಟ್ ಆಗಿ ಮಾಡ್ಕೋಬೇಕು. ನಾನಿಲ್ಲಿ ಸ್ಟ್ರೇಟ್ನರ್ ಅನ್ನ ಬಳಸಿ ಇದನ್ನ ಸ್ಟ್ರೇಟ್ ಆಗಿ ಮಾಡ್ಕೋತೀನಿ. ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಈ ತರ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ತರ ಮಾಡಿ ಕೊಡೋದ್ರಿಂದ ಕಸ್ಟಮರ್ಗಳಿಗೂ ಕೂಡ ಇಷ್ಟ ಆಗುತ್ತೆ. ತುಂಬಾನೇ ಇಷ್ಟಪಟ್ಟು ಕುಚ್ಚುಗಳನ್ನು ಹಾಕಿಸ್ಕೊಳ್ತಾರೆ. ನೀಟಾಗಿ ಬರುತ್ತೆ ಕುಚ್ಚು ಕೂಡ ಫಿನಿಶಿಂಗು. ಓಕೆ, ಇವಾಗ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡಿ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಸೀರೆಗೆ ಹಾಕ್ತಾ ಇದ್ರೆ ಮೊದಲೇ ಮಾರ್ಕ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಈ ತರ ಬೆರಳಳತೆಯಿಂದ ಕೂಡ ಮಾಡ್ತಾ ಹೋಗ್ಬೋದು. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಮೊದಲು ಈ ತರ ಕ್ರೋಶಾ ನೀಡಲ್ ನಿಂದ ಒಂದು ಹೋಲ್ ಅನ್ನ ಮಾಡ್ಕೋತೀನಿ ಸೀರೆಗೆ. ಕ್ರೋಶಾ ನೀಡಲ್ ಇಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ಸೀರೆ ಕೂಡ ಹಾಳಾಗೋದಿಲ್ಲ. ಹೋಲ್ ಹಾಕೋತೀವಲ್ಲ, ಅವಾಗ ಸೀರೆ ನೀಟಾಗಿರುತ್ತೆ, ಏನು ಅನ್ಸೋದಿಲ್ಲ. ಇವಾಗ ಈ 127 ಇರುವ ಕುಚ್ಚನ್ನ ಈ ತರ ಮೇಲ್ಗಡೆ ತಂದಿದ್ದೀನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉದ್ದ ಬೇಕಾಗುತ್ತೆ, 1 ಇಂಚ್ಗಿಂತ ಜಾಸ್ತಿ ಬಿಟ್ಕೊಳ್ಳಿ ಕುಚ್ಚು ಉದ್ದ. ಇವಾಗ ಇದಕ್ಕೆ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲು ಈ ತರ ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡ್ ಅಲ್ಲಿ ಹೀಗೆ ಇಟ್ಕೊಳ್ಳಿ, ಪೂರ್ತಿಯಾಗಿ ಬೇಡ. ಇವಾಗ ಇದಕ್ಕೆ ಲಾಕ್ ಅನ್ನ ಮಾಡ್ಕೋತೀನಿ. ಅದಾದ್ಮೇಲೆ ಒಂದ್ 3 ಸಲ ಜರಿ ಥ್ರೆಡ್ ಅನ್ನ ಕುಚ್ಚಿಗೆ ಸುತ್ಕೋತೀನಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲ್ ಅನ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇವಾಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ತೀನಿ. ನೋಡಿ, ಇದು 1.5 ಇಂಚಷ್ಟು ಇದೆ. ಸ್ವಲ್ಪ ಕರೆಕ್ಟ್ ಆಗಿ ಇದೆ, ಸ್ವಲ್ಪ ಕಡಿಮೆ ಇದೆ, 1.5 ಇಂಚಷ್ಟು ಇದೆ. ಇವಾಗ ಇದೇ ಕುಚ್ಚಿಗೆ ನಾನು ಇನ್ನೊಂದು ಕಲರ್ ಮಾಡ್ಕೊಂಡಿದ್ನಲ್ಲ, ಅದನ್ನ ಆಡ್ ಮಾಡ್ಕೋತೀನಿ. ಈಗ ಹಿಂದ್ಗಡೆ ಇರೋ ಕುಚ್ಚಿದೆಯಲ್ಲ, ಅದಕ್ಕೆ ಸಮವಾಗಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಈ ತರ ಬರ್ಲಿ. ಮತ್ತೆ ಇವಾಗ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಮುಂದ್ಗಡೆ ತಗೊಂಡ್ ಬನ್ನಿ. ಹೂ ಕಟ್ತೀವಲ್ಲ, ಈ ತರ ಒಂದು ಲಾಕ್ ಅನ್ನ ಮಾಡ್ಕೋತೀನಿ. 2 ತರ ತೋರಿಸಿದೀನಿ, ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ಮಾಡ್ಕೊಳ್ಳಿ. ಹೀಗೆ ಮಾಡ್ಬೇಕಂತೇನಿಲ್ಲ. 1-2 ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಬೀಡನ್ನ ಆಡ್ ಮಾಡ್ಕೋತೀನಿ. ಬೀಡು ಬೇಕಿದ್ರೆ ಹಾಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರೋ ತರ ನಮ್ಮ ಈ ಬೆರಳನ್ನ ಈ ತರ ಇಟ್ಕೋಬೇಕು. ಎಡಗೈನ ಬೆರಳಿಂದ ಟೈಟ್ ಆಗಿ ಇಟ್ಕೊಂಡು ಮತ್ತೆ ಜರಿ ಥ್ರೆಡ್ ಅನ್ನ ಸುತ್ಕೋಬೇಕು. ಈ ಬೀಡು ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಬರ್ಲಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ನೀಡಲ್ ಅನ್ನ ಈ ತರ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತರಬೇಕು. ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಈ ಕುಚ್ಚಿಗೆ ಸಮವಾಗಿ ಬರೋ ತರ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇದನ್ನ ನೀವು ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ಳುವಂತಹ ಡಿಸೈನು. ಇವಾಗ ಒಂದು ಬೆರಳಷ್ಟು ಈ ತರ ಡಿಸ್ಟೆನ್ಸ್ ತಗೊಂಡು ಮತ್ತೆ ಕ್ರೋಶಾ ನೀಡಲಿಂದ ಹೋಲ್ ಮಾಡ್ಕೋತೀನಿ. ಇವಾಗ ನಾನು ಮೊದಲು ಈ ಗ್ರೀನ್ ಕಲರ್ ಕುಚ್ಚನ್ನ ಹಾಕ್ತೀನಿ. ಇದಕ್ಕೆ ಒಂದು ರಿಂಗ್ ಬೀಡನ್ನ ಆಡ್ ಮಾಡ್ಕೋತೀನಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ತಗೊಂಡಿರ್ತೀವೋ ಅಷ್ಟೇ ಉದ್ದ ತಗೋಬೇಕು. ಇದನ್ನು ಕೂಡ ಇವಾಗ ಈ ತರ ತಗೊಂಡು
ಇವಾಗ ಜರಿ ಥ್ರೆಡ್ಡಿಂದ ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲ್ ಮುಂದ್ಗಡೆ ತರಬೇಕು. ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಮೊದಲು ಒಂದು ಲಾಕ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಒಂದು 3 ಸಲ ಕುಚ್ಚಿಗೆ ನಾನು ಜರಿ ಥ್ರೆಡನ್ನು ಸುತ್ಕೋತೀನಿ. ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಈಗ ಕುಚ್ಚು ಸಮವಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಕೂಡ ಇಷ್ಟೇ ಉದ್ದ ತಗೊಂಡಿದ್ದೀನಿ. ಇವಾಗ ಅಪೋಸಿಟ್ ಕಲರ್ನಲ್ಲಿ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಪಿಂಕ್ ಹಾಕೋತೀನಿ. ಈ ತರ ಒಂದು ಪಿಂಕ್ ಮೇಲ್ಗಡೆ ಒಂದು ಗ್ರೀನ್ ಮೇಲ್ಗಡೆ ಈ ತರ ಕಾಂಬಿನೇಷನ್ ಅಲ್ಲಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಂದ್ರೆ ನೀವು ಸೀರೆಯಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರ್ ಕರೆಕ್ಟ್ ಆಗಿ ನೋಡ್ಕೊಂಡು ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ಈಗ ಮತ್ತೆ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದ್ಮೇಲೆ ಒಂದೆರಡು ಸಲ ಸುತ್ಕೊಂಡ ಮೇಲೆ ಇದಕ್ಕೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಬೀಡು ಕರೆಕ್ಟ್ ಆಗಿ ಮಿಡಲ್ನಲ್ಲಿ ಬರಲಿ. ಅದಾದ್ಮೇಲೆ ಮತ್ತೆ ಜರಿ ಥ್ರೆಡನ್ನು ಸುತ್ಕೋತೀನಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಇವಾಗ ಇದು ಬ್ಯಾಕ್ ಸೈಡಲ್ಲಿ ಕುಚ್ಚಿದೆ ಅಲ್ಲ, ಅಷ್ಟೇ ಉದ್ದಕ್ಕೆ ಇದನ್ನು ಕೂಡ ಕಟ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುವಂತಹ ಕುಚ್ಚುಗಳು ರೆಡಿಯಾಗಿವೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ನಾನು ಒಂದು 5 ಕುಚ್ಚುಗಳಾದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಒಂದು 5 ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಥರ ಕ್ರೋಶ ಬರಲ್ಲ ಅಂದರೆ ಈ ಥರ ಗ್ರ್ಯಾಂಡಾಗಿ ಹಾಕುವಂತಹ ಬೇಬಿ ಕುಚ್ಚುಗಳನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ. ಇದಕ್ಕೆ ಒಂದು 350 ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದು ವೇಳೆ ನೀವು ಸಮೀಪ ಮಾಡಿಕೊಂಡ್ರೆ, ಇದಕ್ಕಿಂತ ಸಮೀಪ ಮಾಡಿಕೊಂಡ್ರೆ 400ವರೆಗೂ ಆರಾಮ್ಸೆ ನೀವು ಚಾರ್ಜ್ ಮಾಡ್ಕೋಬೋದು. ಯಾಕಂದರೆ ವರ್ಕ್ ಇರುತ್ತಲ್ಲ, ಅದಕ್ಕೋಸ್ಕರ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಸೀರೆ ಕುಚ್ಚನ್ನು ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಈ ಡಿಸೈನ್ಗೆ ನಾನು ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದನ್ನು ವಿತೌಟ್ ಕುಚ್ಚು ಕೂಡ ಹಾಕ್ಕೋಬೋದು, ಕುಚ್ಚು ಯೂಸ್ ಮಾಡಿ ಕೂಡ ಹಾಕ್ಕೋಬೋದು. ಈ ಥರ ಫ್ಲವರ್ ಬೀಡ್ಸ್ಗಳನ್ನು ತೊಗೊಂಡಿದ್ದೀನಿ. ಈ ಬೀಡ್ಸನ್ನು ಯೂಸ್ ಮಾಡಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಜಾಸ್ತಿ ಬೀಡ್ಸ್ ಏನು ತೊಗೊಂಡಿಲ್ಲ. ಹಾಗೆ 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸೀದಾ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್, ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಸ್ಟಾರ್ಟಿಂಗಲ್ಲಿ 2 ಟೈಮ್ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 1 2 3 4 ಚೈನ್ಸ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಇಲ್ಲಿ ಕೂಡ 2 ಟೈಮ್ಸ್ ಲಾಕ್. 2 ಟೈಮ್ಸ್ ಲಾಕು, 4 ಚೈನು ಮತ್ತು 2 ಟೈಮ್ಸ್ ಲಾಕ್. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು. ಈ ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಈ ಬೀಡನ್ನು ಹಾಕಿ ಮೊದಲು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ. ಈ ಪಾಯಿಂಟ್ ಎಲ್ಲಿಗೆ ಬರುತ್ತೋ ಈ ಥರ ಸ್ಲ್ಯಾಂಟಿಂಗ್ ಇಟ್ಕೊಳ್ಳಿ. ಕ್ರಾಸಾಗಿ ಇಟ್ಕೊಂಡು ಈ ಥರ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಟ್ರಿಬಲ್ ಕ್ರೋಶೆ ಕಂಬ ಆಯಿತು. ಇಲ್ಲಿಂದ 2 ಚೈನ್ ಹಾಕ್ಕೋತೀನಿ. ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ,
ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು. ಮೂರನೇ ಡಬಲ್ ಕ್ರೋಶ ಕಂಬ, ನಾಲ್ಕನೇ ಡಬಲ್ ಕ್ರೋಶ ಕಂಬ. ನೋಡಿ ಈ ಥರ 4 ಕಂಬ ಆದಮೇಲೆ ಡೈರೆಕ್ಟಾಗಿ ಹಾಗೆ ಒಂದು ಸಲ ಈ ಥರ ಲಾಕ್ ಮಾಡ್ಕೋತೀನಿ. ಪೆಟಲ್ ಫಾರ್ಮ್ ಆಗುತ್ತೆ ನೋಡಿ ಈ ಥರ. ಈಗ ಮತ್ತೆ 2 ಚೈನ್ಸ್, ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಳ್ಳಿ. ಈ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ, ಎರಡನೇ ಡಬಲ್ ಕ್ರೋಶ ಕಂಬ, ಮೂರನೇ ಡಬಲ್ ಕ್ರೋಶ ಕಂಬ, ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು. ನೋಡಿ 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡಿಕೊಂಡೆ. ಅದಾದಮೇಲೆ ಡೈರೆಕ್ಟಾಗಿ ಹಾಗೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಇದನ್ನು ಈ ಥರ ಎಳ್ಕೊಂಡು ಮಾಡ್ಕೋಬೇಕು, ಆವಾಗಿಲ್ಲಿ ನಮಗೆ 3 ಪೆಟಲ್ಸ್ ಬರುತ್ತೆ. ಈಗ ಮತ್ತೆ 2 ಚೈನ್ ಹಾಕ್ಕೋತೀನಿ. ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬ, ಮತ್ತೆ ಡಬಲ್ ಕ್ರೋಶ ಕಂಬ, ಇಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ನೋಡಿ ಈ ಥರ. ಈ ಥರ ಬರುತ್ತೆ. 4 ಕಂಬ ಕಂಪ್ಲೀಟ್ ಆದಮೇಲೆ ಈಗ ಡೈರೆಕ್ಟಾಗಿ ಇದನ್ನು ಈ ಥರ ಸೀರೆಗೆ ಲಾಕ್ ಮಾಡ್ಕೋತೀನಿ. ನೋಡಿ ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು. ಇವಾಗ ಇಲ್ಲಿಂದ ನಾನು ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 4 ಚೈನ್ಗಳನ್ನು ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್ ಆಯಿತು. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಎಷ್ಟು ಗ್ಯಾಪ್ ಬಿಟ್ಕೊಂಡಿದ್ದೀವೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, 2 ಚೈನ್ ಹಾಕ್ಕೋಬೇಕು. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಸೇಮ್ ಪಾಯಿಂಟ್ಗೆ ಡಬಲ್ ಕ್ರೋಶ ಕಂಬ, ಇಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು. 4 ಕಂಬ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ಹಾಗೆ ಒಂದು ಸಲ ಲಾಕ್ ಮಾಡ್ಕೋತೀನಿ. ಈ ಥರ ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತೆ 2 ಚೈನ್ ಹಾಕ್ಕೋಬೇಕು. ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು. ಸೇಮ್ ಫಸ್ಟ್ ಒನ್ ಆರ್ಚ್ ಮಾಡ್ಕೊಂಡಲ್ಲ, ಇದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ. ನೋಡಿ ಇದೇ ಥರ ಇಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಮತ್ತು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಅದಾದಮೇಲೆ 4 ಚೈನ್ಗಳನ್ನು ಹಾಕ್ತೀನಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕನ್ನು ಮಾಡಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಮತ್ತು ಇದೇ ಥರ ಆರ್ಚನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಜಾಸ್ತಿ ಬೀಡ್ಸ್ ಕೂಡ ಬಳಸಿಲ್ಲ, ಹಾಗೆ ಡಿಸೈನ್ ಕೂಡ ಸಿಂಪಲ್ ಆಗಿದೆ. ಒಂದೇ ಸ್ಟೆಪ್ಪಲ್ಲಿ, ಅದು ಕೂಡ ಒಂದೇ ಗಂಟೆಯಲ್ಲಿ ಪೂರ್ತಿ ಸೀರೆನ ನಾವು ಹಾಕ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ನೋಡಿ, ಒಂದು 3 ಆರ್ಚ್ಗಳನ್ನು ಮಾಡ್ಕೊಂಡಿದ್ದೀನಿ. ಎಲ್ಲ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ. ಎಲ್ಲೂ ಕೂಡ ಸೀರೆ ಕೂಡ ಸುಕ್ಕಾಗಿಲ್ಲ, ನೀಟಾಗಿ ಬಂದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ನೋಡಿ, ಲಾಸ್ಟಲ್ಲಿ ಕೂಡ ಒಂದು 4 ಚೈನ್ ಹಾಕಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಲಾಸ್ಟಲ್ಲಿ 1-2 ಚೈನ್ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಈ 4 ಚೈನ್ ಗ್ಯಾಪಲ್ಲಿ ಇವಾಗ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ, ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ, ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟೋದಕ್ಕೆ 140 ದಾರ ತಗೊಂಡಿದ್ದೀನಿ. ಡಬಲ್ ಮಾಡ್ಕೊಂಡಾಗ 280 ಆಗುತ್ತೆ. ಒಂದೇ ಸ್ಟೆಪ್ಪಲ್ಲಿ ತುಂಬಾ ಸಿಂಪಲ್ ಆಗಿ ಹಾಕೋಬೋದು ಡಿಸೈನನ್ನು, ಹಾಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 450 ಅರೌಂಡ್ ಚಾರ್ಜ್ ಮಾಡ್ಕೋಬೋದು.
ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ನೋಡಿ ಸೀರೆಗೆ ಯಾವ ಥರ ಕಲರ್ ಕಾಂಬಿನೇಷನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತಿದ್ದೀನಿ. ಇದು ಬಂದು ಪಿಂಕ್ ಇದೆ, ರೆಡ್ಡಿಶ್ ಪಿಂಕ್ ಇದೆ, ಹಾಗೆ ಪಿಸ್ತಾ ಗ್ರೀನ್ ಕಲರ್ ಇದೆ. ಅದಕ್ಕೋಸ್ಕರ ನಾನು 2 ತರಹದ ಕುಚ್ಚುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಲ್ಲು, ಹಾಗೆ ಇದು ಬಾಡಿ ಕಲರ್. 2 ಥ್ರೆಡ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 122 ನಾನು ಕುಚ್ಚನ್ನು ತಗೊಂಡಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ನೋಡಿ, ಇಷ್ಟು ಉದ್ದವಾಗಿರುವಂತಹ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ಉದ್ದವಾದ ಕುಚ್ಚು ಕಾಲಿನಿಂದ ಯಾವ ಥರ ಮಾಡ್ಕೋಬೇಕಂತ ತೋರಿಸಿದ್ದೀನಿ ಆಲ್ರೆಡಿ. ಬೇಕು ಅಂದರೆ ಮೇಲ್ಗಡೆ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ನಾವು ಹೋಲ್ ಹಾಕಿ ಕುಚ್ಚನ್ನು ಹಾಕ್ತೀವಲ್ಲ, ಆವಾಗ ತುಂಬಾ ಸಲೀಸಾಗಿ ಇದು ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. 2 ಕುಚ್ಚುಗಳನ್ನು ನಾನು 127 ತಗೊಂಡಿದ್ದೀನಿ. ಈ ಥರ ಸ್ಟ್ರೇಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಟ್ರೇಟ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಕುಚ್ಚುಗಳು ತುಂಬಾ ನೀಟಾಗಿ ಬರುತ್ತೆ. ಹಾಗೆ ಇಲ್ಲಿ ನೋಡಿ, ಜರಿ ಬಂದು ಸಿಲ್ವರ್ ಬಂದಿದೆ. ಅದಕ್ಕೋಸ್ಕರ ನಾನು ಕುಚ್ಚು ಕಟ್ಟೋದಕ್ಕೆ ಸಿಲ್ವರ್ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ಇಲ್ಲಿ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ತಗೊಂಡಿದ್ದೀನಿ. ಇದರಿಂದ ಕಟ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಟ್ ಆಗುತ್ತೆ. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಇದರಿಂದ ಹೋಲ್ ಹಾಕೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮೊದಲೇ ನೀವು ಮಾರ್ಕ್ ಕೂಡ ಮಾಡ್ಕೋಬೋದು ಬೇಕು ಅಂದರೆ, ಇಲ್ಲಾಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆರಳಳತೆಯಿಂದ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಮೊದಲು ಈ ಥರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೋತೀನಿ. ಮೊದಲು ಒಂದು ಹೋಲ್ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡ್ಕೊಂಡಿರೋ ಕುಚ್ಚಿದೆಯಲ್ಲ, ಬ್ಯಾಕ್ ಸೈಡಿಂದ ಮುಂದ್ಗಡೆ ತರಬೇಕು. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಲೀಸಾಗಿ ಬಂದ್ಬಿಡುತ್ತೆ. ಈ ಥರ ಇಲ್ಲಿ ಕುಚ್ಚುಗಳು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈ ಥರ ಸಮವಾಗಿ ಇಟ್ಕೊಳ್ಳಿ. ಜರಿ ಥ್ರೆಡನ್ನು ನಾನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೊಂಡಿದ್ದೀನಿ. ಸಿಲ್ವರ್ ಕಲರ್ ಜರಿ ಥ್ರೆಡ್ 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಬೇಕು ಅಂದರೆ 4 ಎಳೆಯಿಂದ ಕೂಡ ಹಾಕ್ಕೋಬೋದು. ಇದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತಗೊಂಡು ಬನ್ನಿ. ಸ್ವಲ್ಪ ಜರಿ ಥ್ರೆಡ್ ಬ್ಯಾಕ್ ಸೈಡಲ್ಲಿ ಈ ಥರ ಬಿಟ್ಕೋಬೇಕು. ಅದಾದಮೇಲೆ ನೋಡಿ, ಈ ಥರ ಜರಿ ಥ್ರೆಡ್ಡು ಈ ಥರ ಜರುಗ್ ಬಿಡುತ್ತೆ, ನಮಗೆ ಹಾಕೋಕ್ಕೆ ಬರಲ್ಲ ಅಂತ ಕಮೆಂಟ್ ಮಾಡಿದ್ರಿ ಒಬ್ಬರು. ಈ ಥರ ಮೊದಲು ಒಂದು ಲಾಕ್ ಮಾಡ್ಕೊಂಡ್ಬಿಟ್ರೆ ಜರುಗೋದಿಲ್ಲ ಅದು. ಈಗ ಒಂದು 3ರಿಂದ 4 ಸಲ ಈ ಥರ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಸುತ್ತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಕುಚ್ಚು ನಿಮಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ. ನೋಡಿಕೊಂಡು ಸಮವಾಗಿ ಹಿಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪಕ್ಕದಲ್ಲೇ ಹೋಲ್ ಮಾಡ್ಕೊತೀನಿ. ನೀವು ಮೊದಲೇ ಮಾರ್ಕ್ ಕೂಡ ಮಾಡ್ಕೋಬೋದು. 1/2 ಇಂಚು, 1 ಇಂಚು, ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಬೆರಳಳತೆಯಿಂದ ತೋರಿಸಿದ್ದೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಹೋಲ್ ಹಾಕಿದ್ದೀನಿ ಅಲ್ಲ, ಮತ್ತೆ ಸೇಮ್ ಕುಚ್ಚನ್ನೇ ತಗೊಂಡು ಬಂದು ಇದೇ ಥರ ಇಲ್ಲೂ ಕೂಡ ಕುಚ್ಚನ್ನು ಕಟ್ಕೋತೀನಿ. ನೋಡಿ, ಈ ಥರ 3 ಕುಚ್ಚುಗಳನ್ನು ಹಾಕ್ಕೊಂಡಿದ್ದೀನಿ. 3 ಕುಚ್ಚುಗಳು ಒಂದೇ ಸಮವಾಗಿ ಬರಬೇಕು. ಎಲ್ಲಾನು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಹೋಲ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇಲ್ಲಿ ಹೋಲನ್ನು ಹಾಕ್ತೀನಿ. ಹೋಲ್ ಹಾಕಿ ಈಗ ಪಿಂಕ್ ಕಲರ್ ಕುಚ್ಚನ್ನು ಹಾಕ್ತೀನಿ. 3 ಪಿಸ್ತಾ ಗ್ರೀನು ಮತ್ತೆ 3 ಪಿಂಕ್, ಈ ಥರ ನಾನು ಮಾಡ್ಕೋತೀನಿ. ನಿಮಗೆ 2 ಬೇಕಿದ್ರೆ ಡಬಲ್ ಕಲರ್ ಇರುತ್ತಲ್ಲ, 2 ಬೇಕಿದ್ರೆ 2 ಕೂಡ ಹಾಕ್ಕೋಬೋದು, 4 ಹಾಕ್ಕೋಬೋದು, ಇಲ್ಲ ಅಂದರೆ ಸಿಂಗಲ್ ಹಾಕ್ಕೋಬೋದು. ನಿಮಗೆ ಕಸ್ಟಮರ್ಗಳು ಯಾವ ಥರ ಹೇಳ್ತಾರೋ ಆ ಥರ ಹಾಕಿ ಕೊಡಿ. ನಿಮ್ಮ ಮೇಲೇ ಬಿಟ್ಟರೆ ನಿಮಗೆ ಯಾವ ಥರ ಕರೆಕ್ಟ್ ಅನಿಸುತ್ತೋ ಆ ಥರ ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಕೂಡ ಸೇಮ್ ಇದೇ ಥರ ಕುಚ್ಚನ್ನು ಕಟ್ಕೋತೀನಿ. ಮೊದಲೇ ನೀವು ಕುಚ್ಚು ಕಟ್ಟುವಾಗ ಒಂದು ಲಾಕ್ ಮಾಡ್ಕೊಂಡು ಬಿಟ್ರೆ ಯಾವುದೇ ಕಾರಣಕ್ಕೂ ಜರಿ ಥ್ರೆಡ್ ಜರುಗೋದಿಲ್ಲ. ಹಾಗೆ ಇಲ್ಲಿ ಕುಚ್ಚನ್ನು ನಾವು ಟೈಟಾಗಿ ಹಿಡ್ಕೊಂಡಿರಬೇಕು. ಇವಾಗ ಫಸ್ಟ್ ಒಂದು ಕುಚ್ಚು ನಾವು ಎಷ್ಟು ಉದ್ದಕ್ಕೆ ನಾವು ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದಕ್ಕೆ ನಾವು ಕುಚ್ಚನ್ನು ಕಟ್ ಮಾಡ್ಕೋಬೇಕು. ಇವಾಗ ಇದೇ ಥರ ಇಲ್ಲೂ ಕೂಡ 3
ಗ್ರೀನು 3 ಪಿಂಕ್ ಈ ತರ ನಾನು ಕಾಂಬಿನೇಷನ್ ಅಲ್ಲಿ ಪೂರ್ತಿ ಸೀರೆನ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಈ ತರ ಕಾಣಿಸ್ತಾ ಇದೆ. ಮೂರು ಕಲರ್ಗಳನ್ನು ನಾನು ಈ ತರ ಮಾಡ್ಕೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ ಆಗಿ 1 ಗಂಟೆಯಲ್ಲಿ ಮಾಡ್ಕೊಳ್ಳುವಂತಹ ಸೀರೆ ಕುಚ್ಚು. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಡಿಸೈನ್ಗೆ ಒಂದು 350 ನಾವು ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಎಲ್ಲ ಕಸ್ಟಮರ್ಗಳು ಒಂದೇ ಥರ ಬರೋದಿಲ್ಲ. ನಮ್ಮ ಪ್ಲೇಸಸ್ ಮೇಲೆ ನೋಡಿಕೊಂಡು ನಾವು ರೇಟನ್ನು ಹೇಳ್ಬೇಕಾಗತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ ಆಗಿ ಬೇಬಿ ಕುಚ್ಚನ್ನು ಮಾಡ್ಕೋಬೋದು. ಡಿಫ್ರೆಂಟ್ ಆಗಿ ಒಂದು ಬೇಬಿ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನಾನು ಯಾವತ್ತೂ ತೋರಿಸಿಲ್ಲ ಈ ಥರ ಡಿಸೈನನ್ನು. ತುಂಬಾನೇ ಡಿಫ್ರೆಂಟ್ ಆಗಿದೆ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ 130 ಇರುವಂತಹ ಬೇಬಿ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನೋಡಿ ಈ ಥರ ಚೋಪಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗಮ್ ಹಚ್ಚಿ ಚೋಪ್ ಮಾಡ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಹಾಗೆ ಕುಚ್ಚನ್ನು ಸ್ಟ್ರೈಟ್ನರ್ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಇದರಿಂದ ಹೋಲ್ ಹಾಕೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಕುಚ್ಚು ಕೂಡ ನೀಟಾಗಿ ಹೋಲಿಂದ ಹೊರಗೆ ಬರುತ್ತೆ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ. 2 ಎಳೆ ಕೂಡ ಪೋಣಿಸ್ಕೋಬೋದು. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಈ ಥರ ಹೋಲನ್ನು ಮಾಡ್ಕೋತೀನಿ. ಈ ಡಿಸೈನನ್ನು ನೀವು ಯಾರಿಗೆ ಹಾಕಿಕೊಟ್ರು ತುಂಬಾನೇ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಈಗ ಈ ಕುಚ್ಚನ್ನು ಈ ಥರ ಮೇಲ್ಗಡೆ ತಗೊಂಡು ಬನ್ನಿ. ಈ ತರ ತಂದು ಕರೆಕ್ಟ್ ಆಗಿ ನೋಡ್ಕೊಂಡು ಇಟ್ಕೊಳ್ಳಿ. ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ. ಇವಾಗ ಬ್ಯಾಕ್ ಸೈಡ್ ಇಂದ ಈ ಜರಿ ಥ್ರೆಡ್ ಅನ್ನ ಪೋಣಿಸಿಟ್ಕೊಂಡಿರೋ ನೀಡಲು ಮುಂದ್ಗಡೆ ತರ್ತೀನಿ. ತಂದು ಮೊದಲು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ 1-2 ಸಲ ಜರಿ ಥ್ರೆಡ್ ಅನ್ನ ಸುತ್ಕೋತೀನಿ. ಅದಾದ್ಮೇಲೆ ನೋಡಿ ಈ ತರ ಸೈಡ್ ಇಂದ ಈ ತರ ತಗೊಳ್ಳಿ. ನಾನು ಯಾವ ತರ ತೋರಿಸಿದೀನೋ ಆ ತರ. ಈ ತರ ತಗೊಂಡು ಇದಕ್ಕೆ ಇವಾಗ ಬೀಡ್ಸ್ ಅನ್ನ ಹಾಕ್ತಿದ್ದೀನಿ. 3 mm ಇರೋದು 4 ಬೀಡ್ಗಳನ್ನ ಪೋಣಿಸ್ಕೊಂಡಿದ್ದೀನಿ. ಈ ತರ ಬೀಡ್ಗಳನ್ನ ಪೋಣಿಸ್ಕೊಂಡು ಇದನ್ನ ಈ ತರ ತಗೊಳ್ಳಿ. ಇಲ್ಲಿಂದ ಈ ಕಡೆ ಬರ್ಲಿ. ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಕೆಳಗಡೆ ಕೂಡ ನೀವು ಮಾಡ್ಕೋಬಹುದು. ಈ 4 ಬೀಡ್ ಈ ತರ ಕರೆಕ್ಟ್ ಆಗಿ ಬರಬೇಕು. ಮತ್ತೆ ಇವಾಗ ಈ ಸೈಡು ಕೂಡ ನಾನು 4 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಈ ಕಡೆನೂ ಕೂಡ 4 ಬೀಡ್ಗಳನ್ನ ಪೋಣಿಸ್ಕೊಂಡಿದ್ದೀನಿ. ಇವಾಗ ಇದನ್ನ ಈ ತರ ತಗೊಳ್ಳಿ. ಕೆಳಗಡೆಯಿಂದ ತಗೋತೀನಿ. ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಈ ತರ ಈ ಬೀಡ್ಸ್ ಗಳನ್ನ ನಮ್ಮ ಎಡಗೈಯಿಂದ ಟೈಟ್ ಆಗಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ನೋಡಿ ಈ ಒಂದು ಬೀಡ್ ಕೆಳಗಡೆ ಜರಿ ಥ್ರೆಡ್ ಬರ್ಲಿ, ಮತ್ತೆ ಈ ಬೀಡ್ ಇಂದನೂ ಕೂಡ ಈ ಕಡೆ ಬರ್ಲಿ. ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ಸಲ ಸುತ್ಕೋತೀನಿ. ಈಗ ಕೆಳಗಡೆ ಸೆಕೆಂಡ್ ಬೀಡ್ಗೆ ಬರ್ಲಿ. ಮತ್ತೆ ಇಲ್ಲೂ ಕೂಡ ಇದೇ ತರ ಸುತ್ಕೋತೀನಿ. ನೋಡಿ ಈ ತರ. ಮತ್ತೆ ಇನ್ನೊಂದ್ಸಲ ಸುತ್ಕೊಂಡು ಕೆಳಗಡೆಯಿಂದ ಡೈರೆಕ್ಟ್ ಆಗಿ ಈ ಬೀಡ್ ಕೆಳಗಡೆ ಬರ್ತೀನಿ. ಮತ್ತೆ ಇಲ್ಲೂ ಕೂಡ ಇದೇ ತರ ಸುತ್ಕೊಂಡು ಈಗ ಲಾಸ್ಟ್ ಇಲ್ಲಿ ಒಂದ್ಸಲ ಈ ತರ ಸುತ್ಕೊಳ್ಳೋಣ. ಅರ್ಥ ಆಯ್ತು ಅನ್ಕೋತೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಡಿಸೈನ್. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದ್ ಅರ್ಥ ಆದ್ರೆ ಸಾಕು ನಿಮ್ಗೆ. ಈಗ ಬ್ಯಾಕ್ ಸೈಡ್ ಇಂದ ಈ ತರ ನೀಡಲು ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ಬೇಕಿದ್ರೆ ಒಂದ್ಸಲ ಕೆಳಗಡೆ ಲಾಕ್ ಕೂಡ ಮಾಡ್ಕೋಬಹುದು. ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ.
ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ತರ ಸೀರೆಗೆ ಹಾಕಿದ್ರೆ ಎಲ್ರೂ ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ತರ ಡಿಸೈನ್ಸ್ ಗಳನ್ನ. ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಇನ್ನೊಂದು ಮಾಡಿ ತೋರಿಸ್ತೀನಿ. ಇಲ್ಲಿ ಗ್ಯಾಪು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಮಾಡ್ಕೋಬಹುದು. ಮೊದಲು ಈ ತರ ಈ ಕುಚ್ಚನ್ನ ಮೇಲ್ ತರ್ತೀವಲ್ಲ, ಅವಾಗ ನಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಎಷ್ಟು ಉದ್ದ ಮಾಡ್ಕೊಂಡಿರ್ತೀವೋ ಒಂದು ಕುಚ್ಚು ಅಷ್ಟೇ ಉದ್ದಕ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಜರಿ ಥ್ರೆಡ್ ಇಂದ ಕುಚ್ಚು ಕಟ್ಕೋತೀನಿ. ಅದಾದ್ಮೇಲೆ ಒಂದು 2 ರಿಂದ 3 ಸಲ ಈ ತರ ಸುತ್ಕೊಂಡ ಮೇಲೆ ಎಕ್ಸಾಕ್ಟ್ ಇಲ್ಲಿ ಈ ತರ ನೀಡಲ್ ಅನ್ನ ಸೈಡ್ಗೆ ತರ್ತೀನಿ. ಸೈಡ್ ತಗೊಂಡ್ ಬಂದ್ಮೇಲೆ ಇದಕ್ಕೆ ನಾನಿವಾಗ 4 ಬೀಡ್ಗಳನ್ನ ಪೋಣಿಸ್ಕೋತೀನಿ. ಇನ್ನೊಂದ್ಸಲ ನೀಟಾಗಿ ತೋರಿಸ್ತಿದೀನಿ ನೋಡಿ. 2 ಕುಚ್ಚುಗಳು ನಿಮ್ಗೆ ನೋಡ್ಕೊಂಡ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಇದನ್ನ ತಗೊಂಡು ಈ 4 ಬೀಡ್ ಇದೆ ಅಲ್ಲ, ಇದನ್ನ ಕರೆಕ್ಟ್ ಆಗಿ ಟೈಟ್ ಆಗಿ ಈ ತರ ಇಟ್ಕೊಳ್ಳಿ. ಈ ತರ ಹಿಡ್ಕೊಂಡು ಎಲ್ಲಿಗಿದೆಯೋ ಅಲ್ಲಿಗೇನೆ ಈ ಸೈಡ್ ತಗೊಂಡ್ ಬನ್ನಿ. ಇವಾಗ ಈ ಸೈಡ್ ತಂದು ಇಲ್ಲೂ ಕೂಡ ಮತ್ತೆ 4 ಬೀಡ್ಗಳನ್ನ ಪೋಣಿಸ್ಕೊಳ್ಳಿ. 4 ಬೀಡ್ ಪೋಣಿಸಿದ್ಮೇಲೆ ಈ ತರ ತಗೊಳ್ಳಿ. ಇದು ಬ್ಯಾಕ್ ಸೈಡ್ ಇಂದ ಈ ತರ ಒಂದು ಲಾಕ್ ಅನ್ನ ಮಾಡ್ಕೊಳ್ಳಿ. ಮೊದಲು ನಾನು ಯಾವ ತರ ತೋರಿಸಿದ್ನೋ ಅದೇ ತರ ಲಾಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಜರಿ ಥ್ರೆಡ್ ಈ ಬೀಡ್ ಕೆಳಗಡೆ ಬರ್ಲಿ. ಅದಾದ್ಮೇಲೆ ಸೇಮ್ ಈ ಕಡೆ ಈ ಬೀಡ್ ಕೆಳಗಡೆ ಬರ್ಲಿ. ನೆಕ್ಸ್ಟ್ ಇನ್ನೊಂದ್ಸಲ ಅದೇ ಬೀಡ್ ಮೇಲ್ಗಡೆ ತಗೊಂಡು ಈಗ ನೆಕ್ಸ್ಟ್ ಈ ಬೀಡ್ ಕೆಳಗಡೆ ತಗೊಂಡ್ ಬರ್ತೀನಿ ಜರಿ ಥ್ರೆಡ್. ಇನ್ನೊಂದ್ಸಲ ಮತ್ತೆ ಸೇಮ್ ಸುತ್ಕೊಂಡು ಇವಾಗ ನೆಕ್ಸ್ಟ್ ಈ ಬೀಡ್ ಕೆಳಗಡೆ ಬರ್ತೀನಿ. ಮತ್ತೆ ಇನ್ನೊಂದ್ಸಲ ಸುತ್ಕೊಂಡು ಮತ್ತೆ ಲಾಸ್ಟ್ ಬೀಡ್ ಕೆಳಗಡೆ. ಇವಾಗ ಅರ್ಥ ಆಯ್ತು ಅನ್ಕೋತೀನಿ. ಲಾಸ್ಟ್ ಅಲ್ಲಿ ಬೇಕಿದ್ರೆ ಇಲ್ಲಿ ಒಂದ್ಸಲ ಲಾಕ್ ಕೂಡ ನೀವು ಮಾಡ್ಕೋಬಹುದು. ಈ ತರ ಲಾಕ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಇಂದ ಈ ತರ ಜರಿ ಥ್ರೆಡ್ ಕೆಳಗಡೆ ತಂದು ಕಟ್ ಮಾಡ್ಕೊಂಡ್ಬಿಡಿ. ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇನ್ನೊಂದು ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ 3 ಕುಚ್ಚುಗಳನ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಈ ತರ ನೀವು ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಸೀರೆಯಲ್ಲಿ ಯಾವ ತರ ಕಲರ್ ಕಾಂಬಿನೇಷನ್ ಇರುತ್ತೋ ಆ ತರ ನೋಡ್ಕೊಂಡು ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ 1400 ಅರೌಂಡ್ ನೀವು ಚಾರ್ಜ್ ಅನ್ನ ಮಾಡ್ಕೋಬಹುದು. ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಡಿಸೈನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸೀರೆಗೂ ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಡಿಸೈನ್ ಅನ್ನ ನೀವು ಯಾರಿಗೆ ಹಾಕಿಕೊಟ್ರು ತುಂಬಾನೇ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನೀವೊಮ್ಮೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣನೇ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.